ನಮಾಮಿ ಶಂಕರ ಸದಾಶಿವ ಸಮಾರಂಭಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ನಾಡಿನ ಸಮಸ್ತ ವೀಕ್ಷಕ ಬಂಧುಗಳ ಪಾದಾರವಿಂದಗಳಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಎಲ್ಲರಿಗೂ ಶುಭೋದಯ. ಮಾತೃದೇವೋಭವ. ಬನ್ನಿ ಇವತ್ತಿನ ಪಂಚಾಂಗ ಫಲ ನೋಡೋಣ. 20ನೇ ತಾರೀಕು ಜನವರಿ 2026 ಮಂಗಳವಾರ. ಶ್ರೀ ವಿಶ್ವಾವಸುನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿರ ಋತು ಮಾಘ ಮಾಸೆ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಶ್ರವಣ ನಕ್ಷತ್ರ ಸಿದ್ಧಿಯೋಗ ಭವಕರಣ. ಇವತ್ತಿನ ಪಂಚಾಂಗ ಫಲ. ದಾನಕ್ಕೂ ತ್ಯಾಗಕ್ಕೂ ಇರುವ ವ್ಯತ್ಯಾಸವೇನು? ದಾನ ಎಂದರೇನು? ತ್ಯಾಗ ಎಂದರೇನು? ಇಲ್ಲವೇ ಹಾಗೆ ಪರಿತ್ಯಾಗ ಅಂದರೇನು? ತುಂಬಾ ಜನ ಗೊತ್ತಿಲ್ಲ. ತುಂಬಾ ದೊಡ್ಡದಾಗಿ ನಾವು ಹೇಳ್ಕೊಳ್ಳೋದು, ಸರ್ ನಾನು ದಾನ ಮಾಡಿದ್ದೀನಿ ಗೊತ್ತಾ. ಏನ್ ಮಾಡಿದ್ದೀರಿ ದಾನ ಅಂದ್ರೆ? ನೀವು ಅದನ್ನ ಒಂದ್ಸಲಿ ಕುಳಿತುಕೊಂಡು ಯೋಚನೆ ಮಾಡಿದ್ದೀರಾ? ನಮ್ಮ ವೈದಿಕ ಇಡೀ ವಿಶ್ವದಲ್ಲಿಯೇ ಭರತಖಂಡದಲ್ಲಿ ನಮ್ಮ ನಿಯಮಗಳು ಏನು ಅನ್ನೋದನ್ನ ತುಂಬಾ ಕೂಲಂಕುಷವಾಗಿ ಸ್ಥೂಲವಾಗಿಯೂ ತುಂಬಾ ಅದ್ಭುತವಾಗಿ ನಮಗ್ ತಿಳಿಸ್ಕೊಟ್ಟಿದೆ. ದಾನ ಅಂದ್ರೆ ಏನ್ ಗೊತ್ತಾ? ನಮ್ಮ ಹತ್ರ ಹೆಚ್ಚಾಗಿ ಏನಿದೆಯೋ ಅದರಲ್ಲಿ ಸ್ವಲ್ಪ ತೆಗೆದುಕೊಡುವುದೇ ದಾನ. ಹಾಗಾದ್ರೆ ಕಡಿಮೆ ಇದ್ದಿದ್ದು ಕೊಟ್ಟಿಲ್ವಲ್ಲ ನಾವು? ತುಂಬಾ ಜನ ದೊಡ್ಡ ದೊಡ್ಡ ಬೋರ್ಡ್ ಹಾಕೋಬಿಟ್ಟಿರ್ತಾರೆ, ನಾವಿಷ್ಟು ದಾನ ಮಾಡಿದ್ದೀವಿ, ನಾವು ಅಷ್ಟು ದಾನ ಮಾಡಿದ್ದೀವಿ. ಯಾವುದೇ ದೇವಸ್ಥಾನಕ್ಕೆ ಹೋಗಿ ನೋಡಿ, ಒಂದು ಟ್ಯೂಬ್ ಲೈಟ್ ಮೇಲೆಯಿಂದ ಹಿಡಿದು ಒಂದು ಗಂಟೆವರೆಗೂ ರಸ್ತೆ ಸಮೇತ ನಾನು ಮಾಡಿಸಿದ್ದು, ಈ ಮದುವೆ ನಾನು ಮಾಡಿಸಿದ್ದು, ಈ ಕಲ್ಯಾಣೋತ್ಸವ ನಾನು ಮಾಡಿಸಿದ್ದು, ಈ ಬ್ರಹ್ಮೋತ್ಸವ ನಾನು ಮಾಡಿಸಿದ್ದು, ಈ ಕಿರೀಟ ನಾನು ಮಾಡಿಸಿದ್ದು, ಇಷ್ಟು ದೊಡ್ಡದಾಗಿ ಈ ಗೋಪುರ ನಾನು ಕಟ್ಸಿದ್ದು, ಈ ದೇವಸ್ಥಾನ ನಾನು ಕಟ್ಸಿದ್ದು, ಈ ಜನಗಳಿಗೆ ಮಾಡಿದ್ ನಾನು. ನೀವೇನ್ ನಿಮ್ ಕೈಯಿಂದ ಕೊಡ್ಲೇ ಇಲ್ಲ. ಎಕ್ಸ್ಟ್ರಾ ಇದ್ದಿದ್ದು ನಿಮ್ಮ ಕೈಯಲ್ಲಿ ಎಕ್ಸ್ಟ್ರಾ ಇದ್ದಿದ್ದು ತೆಗೆದು ಕೊಟ್ಟಿದ್ದೀರಿ ಅಷ್ಟೇ. ಅದನ್ನೇ ದಾನ ಅನ್ನೋದು. ದಾನ ಅಂದ್ರೆ ಇವತ್ತಿಗೆ ಅರ್ಥ ಆಯ್ತು ಅಂತ ಅನ್ಕೋತೀನಿ. ನಮ್ಮ ಹತ್ರ ಒಂದು 10 ಬಾಳೆಹಣ್ಣಿದೆ, ಯಾರೋ ಬಂದ್ರು, ಒಂದೆರಡು ಬಾಳೆಹಣ್ಣು. ಬೆಳಿಗ್ಗೆ ಕಾಫಿ ಮಾಡಿದ್ವಿ, ಇನ್ನೊಂದು ಅರ್ಧ ಲೀಟ್ರ್ ಇದೆ ನಮ್ಮ ಹತ್ರ ಹೆಚ್ಚಾಗಿ. ಕರೆದ್ವಿ, ಯಾರೋ BBMP ಅವರು ಕಸ ಗುಡಿಸೋರು, ಪಾಪ ಅಲ್ಲಿ ಬೆಳ್ಳಂಬೆಳಿಗ್ಗೆ ಚಳಿ. ಕರೆದು ಬಿಟ್ಟು ಅವ್ರಿಗೊಂದು 2 ಪುಟ್ ಕಾಫಿ ಕೊಟ್ಬಿಟ್ರು. ನಾನು ಯಾರು ಗೊತ್ತಾ, ಲೋಕದಲ್ಲೆಲ್ಲ ಹೇಳ್ಕೊಡ್ತೀನಿ. ಇನ್ನೂ ಕೆಲವ್ರು ಮಾಡ್ತಿರ್ತಾರೆ, ಛತ್ರಗಳು ಕಟ್ಸಿರ್ತಾನೆ. ದುಡ್ಡು ಬಂದಿದ್ದಪ್ಪ, ದೇವರು ದುಡ್ಡು ನಿನಗೆ ಮಾತ್ರ ಎಕ್ಸ್ಟ್ರಾ ಕೊಟ್ಟಿರೋದು ಏನು ಗೊತ್ತಾ? ದಾನ ಮಾಡಲ್ಲೇ, ನೀನ್ ತಿಂದು ಮೆರೆದು ಶೋಕಿ ಮಾಡಲು ಅಲ್ಲ. ಮೊನ್ನೆ ಒಂದು ಹೆಣ್ಮಗು ತಾಯಿ ಜೊತೆ, ತಾಯಿ ತಲೆ ಕೆಡ್ಸಿದಾಳ, ಈ ಲೋಕದ ನಿಯಮಗಳು ತಲೆ ಕೆಡ್ಸಿದ್ವಿ. ಆ ಮಗು ತಪ್ಪಲ್ಲ, ಆದ್ರು ಹುಡುಗನ್ ನೋಡ್ತಿದ್ವಿ, ನಮ್ಗೆ ಯಾವುದು ಅಡ್ಜಸ್ಟ್ ಆಗ್ತಿಲ್ಲ ಅಂತ. ನಾನು ಹೇಳಿದೆ, ನೀವಿಬ್ರು ಒಪ್ಪಲ್ಲ, ಮುಖ್ಯವಾಗಿ ನಿನ್ ಮಗಳು ಒಪ್ಪಲ್ಲ, ಅವ್ಳು ಸ್ವಲ್ಪ ಹೈ ಸ್ಟ್ಯಾಂಡರ್ಡು. ಗುರುಗಳಿಗೆ ಹಾಗೆಲ್ಲ ಏನೂ ಇಲ್ಲ ಗುರುಗಳೇ. ಅಟ್ಲೀಸ್ಟ್ ಒಂದು ತಿಂಗಳಿಗೆ ಒಂದು 10-15 ಲಕ್ಷ ಆದ್ರೂ ಅವ್ನಿಗೊಂದು ಸಂಬಳ ಬರಲಿಲ್ಲ ಅಂತ ಹೇಳೋದ್ರಿಂದ ಯಾವ ರೀತಿ ಗುರುಗಳೇ ಜೀವನ ನಡೆಸೋದು ಅಂತ. ನಿನಗೆ ಎಷ್ಟು ಸಂಬಳ ಬರುತ್ತೆ? ನಿನಗೆ ಸಂಬಳ ಬರುತ್ತೆ? ಅಬ್ಬಬ್ಬ ಅಂದ್ರೆ 30,000 ರೂಪಾಯಿ ಸಂಬಳ, ಒಂದು 50,000 ಬರುತ್ತೆ. ಎಲ್ಲ ಕಟ್ಟಾಗಿ ಕೈಗೆ ಬರೋದು ಒಂದು 30-32,000 ರೂಪಾಯಿ. ಬಯಸೋದು ಮಾತ್ರ 10 ಲಕ್ಷ. ಕಾರ್ ಇರಬೇಕು, ಇಂಥ ಲೊಕ್ಯಾಲಿಟಿಲೇ ಮನೆ ಇರಬೇಕು. ನಮ್ಗೇನು ಆಸೆನೇ ಇರೋದಿಲ್ವಾ? ಇಂಥ ಬಟ್ಟೆ ಹಾಕ್ಬೇಕು, ಇಂಥ ಊಟ ತಿನ್ಬೇಕು, ಹೀಗೆ ಅಂತ ಅಂತಿಂಥವನ್ನ ಕಟ್ಕೊಳಕ್ ಆಗ್ಬಿಡುತ್ತ. ಅಷ್ಟು ದುಡ್ಡು ಸಂಪಾದನೆ, 10 ಲಕ್ಷ ದುಡಿಯುವವನು. ಏನವ್ವಾ ಇದು ನೋಡಿದ್ಯಾ ಅಂದ್ರೆ ನಿಜನೇ ಅಲ್ವಾ ಗುರುಗಳೇ ಅಂತ. ಇನ್ನೇನ್ ಮಾತಾಡ್ತೀರಿ? ಮನುಷ್ಯನ ಆಸೆಗೆ ಮಿತಿ ಮೀರಿದ್ದು, ಎಲ್ಲೆ ಮೀರಿದ್ದು ನಿಂತರೆ ಇನ್ನೆಲ್ಲಿ ಬದುಕುಗಳು ನಿಲ್ತವೆ? ಭಗವಂತ ನಮಗೆ ಒಂದು ಶಕ್ತಿ ಕೊಡುವುದು, ಹಂಚಲಿಕ್ಕೆ,
ಅದು ಯಾರಿಗೂ ಹೇಳದೆ ಹಂಚಲಿಕ್ಕೆ. ಇವತ್ತಿಗೂ ನಮ್ಮ ಒಬ್ರು ಗುರುಗಳು, ನಾವು ನಂಬಲ್ಲ, ಸುಮಾರು ಒಂದು 70,000 ಮಕ್ಕಳಿಗೂ ಮೇಲ್ಪಟ್ಟು ಅವರಿಗೆ ಪುಸ್ತಕ, ಬ್ಯಾಗು, ಶೂವು, ಬಟ್ಟೆ ಇವೆಲ್ಲವನ್ನ ವ್ಯವಸ್ಥೆ ಅವರ ಒಂದು ಸ್ಕೂಲೇ ಕಟ್ಟಿಸ್ಬಿಟ್ಟಿದ್ದಾರೆ, ಕಾಲೇಜಿಗೆ ಕಟ್ಟಿಸ್ಬಿಟ್ಟಿದ್ದಾರೆ. ಅವ್ರ ಮಕ್ಕಳು, ಗೊತ್ತಿರೋರು, ತಿಳಿದಿರೋರು, ತೀರಾ ಬಡವರಿಗೇನೆ ಅಲ್ಲಿ ವ್ಯವಸ್ಥೆ. ತುಂಬಾ ನಾಮಿನಲ್ ಫೀ, ತುಂಬಾ ನಾಮಿನಲ್ ಫೀ. ಅಂತಿಂತದ್ದಲ್ಲ, ಅದು ಹೇಳಲೇಬಾರ್ದು, ಅದು ಫೀಸೇ ಅಲ್ಲ. ಅದು ಏನಕ್ಕೆ ತಗೋತಿದ್ದಾರೆ ಅಂದ್ರೆ ಅದಕ್ಕೊಂದು ವ್ಯಾಲ್ಯೂ ಕೂಡ ಇರಬೇಕು, ಅವ್ರಿಗೊಂಚೂರು ಭಯ ಇರಬೇಕು. ನಾವು ಕಟ್ತಿದ್ದೀವಿ, ನಮ್ಮ ಮಕ್ಕಳಲ್ಲಿ ಅದೊಂದು ಭಯ ತುಂಬಿಸ್ಬೇಕು, ಆ ಮಕ್ಕಳಿಗೂ ಅದು ಗೊತ್ತಿರ್ಬೇಕು, ನಮ್ಮ ತಂದೆ ತಾಯಿ ಕಟ್ತಿದ್ದಾರೆ, ಇಂಥ ಸ್ಕೂಲಲ್ಲಿ ಓದ್ತಿದ್ದೇವೆ ಅಂತ. ಒಳ್ಳೆ ಫೆಸಿಲಿಟಿ, AC ಎಲ್ಲ ಇಲ್ಲ ಬಿಡಿ, ಮಾಡಿದ್ದಾರೆ. 70,000ಕ್ಕೂ ಮೇಲ್ಪಟ್ಟು. ಇನ್ನೂ ಒಬ್ಬರಿದ್ದಾರೆ, ಕಡಿಮೆ ಅಂದರು 1 ಕೋಟಿ ಮಕ್ಕಳಿಗೆ ಊಟದ ವ್ಯವಸ್ಥೆ. ಗುರುಗಳು 1 ಕೋಟಿ ಮಕ್ಕಳಿಗೆ ಊಟದ ವ್ಯವಸ್ಥೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ಅದುವೇ ದಾನ, ಅವರಿಗೆ ದೇವ್ರು ಕೊಟ್ಟಿದ್ದಾನೆ, ಹಂಚಿದಷ್ಟು ಕೊಡುತ್ತಲೇ ಇದ್ದಾನೆ. ಸೊ ಹೆಚ್ಚಾಗಿ ಇದ್ದಾಗ ಕೊಡುವುದನ್ನ ದಾನ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ನಾನು ತ್ಯಾಗ ಮಾಡಿದ್ದೇನೆ ಗೊತ್ತಾ ಅಂತ. ತ್ಯಾಗದ ಅರ್ಥನೂ ಗೊತ್ತಿಲ್ಲ. ದಾನ, ತ್ಯಾಗ, ಪರಿತ್ಯಾಗ ಅಂತ. ದಾನಂ ತ್ಯಾಗಂ ಪರಿತ್ಯಾಗಂ ಅಂತ ಹೇಳ್ತಾರೆ. ತ್ಯಾಗ ಅಂದ್ರೆ ಏನ್ ಗೊತ್ತಾ, ನಾವು ಯಾರಿಗೋ ಏನೋ ಕೊಟ್ಟಿದ್ದೇವೆ, ಸರಿ ಅವ್ನು ಕೊಡೋ ಸ್ಥಿತಿಲಿ ಇಲ್ಲ, ಹೋಗ್ಲಿ ಬಿಡು, ಆಯ್ತು ಹೋಗು. ಅವ್ನು ತುಂಬಾ ಕಷ್ಟದಲ್ಲಿದ್ದಾನೆ, ಇನ್ನು ಅದ್ರ ಮೇಲೆ ಒಂದು ಬರೆ ಇಡೋದಲ್ಲ. ಅಯ್ಯೋ, ಈ ಒಂದು ಯುಗದ ನಿಯಮ ಏನು ಗೊತ್ತಾ, ಫಸ್ಟ್ ಅವನೇ ಬರೋದು, ಕೊಟ್ಟಿರೋವನೇ ಬರೋದು, ತುಂಬಾ ಸಹಾಯ ತಗೊಂಡಿರೋವನೇ ಬಂದಿರೋದು. ನಿಮ್ಮನ್ನ ಬೀದಿಲಿ ಹರಾಜಿಡೋದೇ ಅವನು. ನಿಮ್ಮ ಹತ್ರ ಸಹಾಯ ತಗೊಂಡು, ನೆರಳು ತಗೊಂಡು, ಬದುಕು ತಗೊಂಡು, ಗೈಡೆನ್ಸ್ ತಗೊಂಡು, ಸಮಾಧಾನ ತಗೊಂಡು ನಿಮ್ಮನ್ನು ಬೀದಿಯಲ್ಲಿ ಇಡಲಿಕ್ಕೆ ಬರುವುದೇ ಅವನು. ತಗೊಂಡಿದ್ದೀಯಲ್ಲ, ಇಡು. ಎಲ್ರು ಮುಂದ್ಗಡೆ, 4 ಜನದ ಮುಂದ್ಗಡೆ, ಊರ್ ಮುಂದ್ಗಡೆ ನಮ್ಮ ಮಾನ ಮರ್ಯಾದೆ ಹರಾಜು ಹಾಕುವುದೇ ನಮಗ್ ತುಂಬಾ ಆತ್ಮೀಯರು, ನಮ್ಮ ಜೊತೆಲಿರೋರು, ನಮ್ಮ ಮಿತ್ರರು, ನಮ್ಮ ಬಂಧುಗಳು. ಎಸ್, ಕೊಡೋವರೆಗೂ ಅವನು ಒಳ್ಳೆಯವನು. ಸಲಹೆ ತಗೊಳ್ಳೋದಿರ್ಬೋದು, ಬೇರೆ ಎಲ್ಲ ಇರ್ಬೋದು. ಅವ್ರಿಗೆ ಇಷ್ಟ ಇಲ್ಲ ಅಂತ ಹೇಳಿದ ತಕ್ಷಣ ಅವರು ಕೆಟ್ಟವರು. ಬಲವಂತ ಮಾಡಿಲ್ವಲ್ಲ, ಬಲವಂತ ಮಾಡಿಲ್ಲ, ಏನೋ ಕಷ್ಟ ಅಂತ ತಗೋಬಿಟ್ಟಿದ್ವಿ, ಈಗ ತೀರಿಸ್ಲಿಕ್ಕೆ ಆಗ್ತಿಲ್ಲ, ಕೊಡ್ತೀನಿ ಕೊಡು. ನಮಗ್ ದೇವ್ರು ಒಂದಷ್ಟು ಕೊಟ್ಟಿದ್ದ, ಹೋಗ್ಲಿ ಬದುಕೋ, ನನ್ನ ತಂಗಿ ತಾನೆ, ನನ್ನ ತಮ್ಮ ತಾನೆ, ನನ್ನ ಅಣ್ಣ. ಅಯ್ಯೋ, ಒಡ ಊಟದವ್ರಿಗಿಲ್ಲಪ್ಪ. ಮೊನ್ನೆ 2 ದಂಪತಿಗಳು, ಪುಟಾಣಿ ಮಕ್ಕಳು, 30 ಎಕರೆ ಜಮೀನಿದೆ. ತಂದೆ ಜಾಬ್ ಬಂದು ಮಗನಿಗೆ, ದೊಡ್ಡ ಮಗನಿಗೆ ಕೊಡಿಸಿದ್ದಾರೆ. ಜಮೀನೆಲ್ಲ ತಾಯಿ ಹೆಸರಲ್ಲಿದೆ. ಮನೆ, ಅತ್ತಿಗೆ ಗೌರ್ಮೆಂಟ್ ಜಾಬ್, ಅಣ್ಣ ಗೌರ್ಮೆಂಟ್ ಜಾಬ್, ತಾಯಿಗೆ ಪೆನ್ಷನ್ ಬರ್ತಿದೆ. ಬಂದಿರೋ ಒಂದು ಗ್ರಾಜ್ಯುಟಿ ದುಡ್ಡು, ಅದು ಇದು ಅಂತ ಹೇಳ್ಬಿಟ್ಟು ಅನ್ಯಾಚುರಲ್ ಡೆತ್ ದುಡ್ಡು ತಾಯಿಗೆ ಬಂದು ನಿಂತಿದೆ. ಮಗನನ್ನ ಕರ್ಕೊಂಡು ಬಂದು ಬೆಂಗಳೂರಲ್ಲಿ ಒಂದು ಕೆಲಸ ಅಂತ ಇಟ್ಬಿಟ್ಟು ಚೆನ್ನಾಗಿ ದುಡಿಸ್ಕೊಂಡು ಈಗ ವಾಪಸ್ಸು ಮದುವೆ ಮಾಡಿ ವಾಪಸ್ ಊರಿಗೆ ಹೋದ್ರೆ ಕೈ ಹಿಡ್ಕೊಳ್ಳೋರಿಲ್ಲ, ನೋಡೋರಿಲ್ಲ, ಮಾತಾಡೋರು ಇಲ್ಲ, ದಿಕ್ಕು ತೋಚದೆ ಬಂದು ನಿಂತ್ಕೊಬಿಟ್ಟಿದ್ದಾರೆ. ಇವತ್ತು ತ್ಯಾಗದ ಮಾತು ಎಲ್ಲಿ ಎತ್ತವರೇ ಒಡ ಹುಟ್ಟಿದಾರೆ. ಅವನ ಅಣ್ಣ ನಿಜ ಹೇಳ್ಬೇಕು ಅಂದ್ರೆ ಇವನಿಗೆ 20 ವರ್ಷ ಸೈನ್ ಹಾಕ್ಬೇಕಾದ್ರೆ ನಾನ್ಯಾಕಪ್ಪ ಸೈನ್ಗೆ ಹಾಕ್ಬೇಕು, ನನಗೇನಿದೆ, ಎಂಥದಿದೆ, ಓದನ್ನ ಅರ್ಧಕ್ಕೆ ನಿಲ್ಸಿ ಎಲ್ಲೋ ಒಂದು ಕೆಲ್ಸಕ್ಕೆ ಹಾಕಿದಿರಿ, ಒಂದು ಕಿರಾಣಿ ಅಂಗಡಿನಲ್ಲಿ ಲೆಕ್ಕಪತ್ರ ನೋಡ್ಕೊ, ಫೈನಾನ್ಸ್ ನೋಡ್ಕೊ ಅಂತ. ವಾಪಸ್ ಬಂದು ನಾನು ನಿಂತ್ರೆ ನನ್ನ ಗತಿ ಏನು, ನನ್ನ ಹೆಸರಲ್ಲಿ ಏನಿದೆ, ಎಲ್ಲ ನಾವಿರ್ತೀವಿ, ಎತ್ತು ತಾಯಿ ಸಮೇತ ತಲೆ ಕೆಡ್ಸ್ಕೊತಿಲ್ಲ. ಸ್ವಂತ ಚಿಕ್ಕಪ್ಪಂದ್ರು ದೊಡ್ಡಪ್ಪಂದ್ರುಗಳು ಜಮೀನನ್ನ ಪಾಲೆ ಮಾಡಲ್ಲ ಅಂತಾರೆ. ಇವನಿಗೆ ಬರಬೇಕಾದಂತ ಜಮೀನು ಎಷ್ಟು ಗೊತ್ತಾ? 7.5 ಎಕರೆ. ಇವನಿಗೆ ಬರಬೇಕಾದ ಜಮೀನಿನ ಪಾಲು 7.5 ಎಕರೆ. ಯಾರು ತಲೆ ಕೆಡ್ಸ್ಕೊತಿಲ್ಲ. ಅಲ್ಲಿ ನ್ಯಾಯಗಳಾಗ್ತಿದೆ, ಪಂಚಾಯಿತಿಗಳಾಗ್ತಿದೆ. ಎಲ್ಲಿಯ ಮಾತು ನೋಡಿ. ಅವನ ತ್ಯಾಗಕ್ಕೆ ಏನಿದೆ? ನಾ ಕೇಳಿದೆ, ಅವತ್ತು ಇದೆಲ್ಲ ಬರ್ಸ್ಕೊಂಡು ಸೈನ್ ಹಾಕಿಸ್ಕೊಂಡೇನೋ?
ಸೈನ್ ಹಾಕೊಟ್ಟಿಯೇನೋ ಲಾಯರ್ ಹತ್ರ ಇಟ್ಕೊಂಡು ನನ್ಗೆ ಇದಿದು ಕೊಡಿ ಇದಿದು ಮಾಡಿ ಇದೆಲ್ಲ ಅಂತ. ಇಲ್ಲ, ನಮ್ಮ ಅಣ್ಣ ಹಂಗ್ ಮಾಡ್ತಾನ. ನಮ್ಮ ಅಣ್ಣ ಅವನ ಹೆಂಡತಿನೂ ಅವನಿಗೆ ಗೌರ್ಮೆಂಟ್ ಜಾಬ್ ಬಂದಿದೆ, ಗೌರ್ಮೆಂಟ್ ಜಾಬ್ ಅಲ್ಲಿರೋ ಹುಡುಗಿನ ಬಂದಿದೆ, ಮದುವೆ ಆಗಿದೆ, ಅವನ್ ತಲೆನೇ ಕೆಡ್ಸ್ಕೊತಿಲ್ಲ ನನಗೇನಾಗ್ಬೇಕು ಅಂತ. ಲೋಕ ಏನ್ ಹೇಳ್ತೀರಿ ಮಕ್ಕಳೇ? ಈಗ ಎಲ್ಲಿಯ ತ್ಯಾಗ? ಹುಟ್ಟಿದ ಮನೆಯಲ್ಲೇ ಅಣ್ಣ ತಮ್ಮಂದಿರಲ್ಲೇ ಇಲ್ಲ. ನಮ್ಮ ಅಣ್ಣ ತಾನೆ, ನನ್ನ ತಮ್ಮ ತಾನೆ, ನನ್ನ ತಂಗಿ ತಾನೆ, ನನ್ನ ಅಕ್ಕ ತಾನೆ, ಅಯ್ಯೋಯ್ಯೋ ನನ್ನ ಮಿತ್ರ, ಇನ್ನು ಮಿತ್ರ ಬಂಧು ಅನ್ನೋದು ಒಂದು ಮಾತೇ ಇಲ್ಲ. ವ್ಯವಸ್ಥೆ ಇದ್ದರು ಮನುಷ್ಯ ಸಹಾಯ ತಗೊಳ್ಳೋವರ್ಗಷ್ಟೇ ಮಕ್ಕಳೇ, ಸಹಾಯ ತಗೊಳ್ಳೋವರ್ಗಷ್ಟೇ. ಮನುಷ್ಯ ತುಂಬಾ ದುರಾಚಾರಿ. ಅವನು ಆಚಾರವಿಲ್ಲದವನು. ಅವನ ನಾಲಿಗೆಯಲ್ಲಿ ಆಚಾರವೇ ಇಲ್ಲ, ಅವನ ನಡವಳಿಕೆಯಲ್ಲಿ ಇಲ್ಲ, ಅವನ ವ್ಯಕ್ತಿತ್ವದಲ್ಲಿ ಇಲ್ಲ, ಅವನ್ ಮಾಡೋದೇ ಇಲ್ಲ. ಏನ್ ಮಾಡೋದು? ಇವತ್ತಿನ ಕಾಲಕ್ಕೆ ಅಂಥದ್ದೇ ಸರಿ. ತ್ಯಾಗ ಅಂದ್ರೆ ಏನ್ ಗೊತ್ತಾ? ನಾವು ಯಾರಿಗೋ ಏನೋ ಸಹಾಯ ಮಾಡಿದೀವಿ, ಏನೋ ಒಂದಷ್ಟು ದುಡ್ಡು ಕೊಟ್ಟಿದ್ದೀವಿ, ತಮ್ಮ ತಂಗಿ ಸ್ನೇಹಿತ ಗೆಳೆಯ, ಏನೋ ಒಂದು ವ್ಯವಹಾರ, ಏನೋ ಒಂದು ಕಷ್ಟ, ಅವ್ನ್ ಕೊಡೋ ಸ್ಥಿತಿಲಿ ಇಲ್ಲ. ಹೋದ್ವಿ, ಒಂದು ಹಣ್ಣು ಕಾಯಿ ಇಟ್ಬಿಟ್ಟು ಹೋಗ್ಲಿ ಬಿಡ, ಮಗಳ ಮದುವೆ, ಮಗನ ಏನೋ ಒಂದು ಸೆಟಲ್ಮೆಂಟು, ಊರೆಲ್ಲ ಸುತ್ಕೊಂಡು ಹೇಳ್ಕೊಂಡು ಬರ್ತಾರೆ. ಇವತ್ತು ಮಾಡಿದ ಸಹಾಯವನ್ನ ನಾನ್ ಕಣೋ ಮಾಡಿದ್ದವತ್ತು ಆ ಅಂಗಡಿಗೆ ಅವ್ನು ಹಾಕೊಂಡು ಕುತ್ಕೊಂಡಿದ್ದಾನಲ್ಲ ಚೇರು ಆ ಟೇಬಲ್, ಅದು ನಂದು. ನಾನ್ ಹೇಳಿದ್ರಿಂದ ಅವ್ನು ಸೂಪರ್ ಸ್ಟಾರ್ ಆಗಿರೋದು ನೋಡಿ. ನಾನ್ ದಾರಿ ತೋರಿಸಿರೋದು, ನಾನ್ ಜ್ಯೋತಿಷ್ಯ ಹೇಳಿರೋದಕ್ಕೆ ಅವ್ರು ಸೂಪರ್ ಸ್ಟಾರ್ ಆಗಿರೋದು. ಈ ರೀತಿ ಎಲ್ಲಿದ್ದ ಗೊತ್ತಾ? ಏನಿದ್ದ ಗೊತ್ತಾ? ಅವೆಲ್ಲ ಇಲ್ಲ. ಅವ್ರವ್ರ ಯೋಗ್ಯತೆ ಯೋಗ ಯಾರು ಕಸುಬು ಇನ್ನೊಬ್ರು ತೆಗೆದು ಕೊಡಕ್ ಆಗೋದಿಲ್ಲ. ಅದೆಲ್ಲ ಸುಳ್ಳು. ನಾನು ಯಾವಾಗ್ಲೂ ಹೇಳ್ತಿರ್ತಾನೆ. ಅದಕ್ಕೆ ಬರ್ಲೇಬೇಡಿ ಅಂತಾನೆ. ನೀವೆಲ್ಲ ಮುಗಿದ ಮೇಲೆ ಬಿದ್ದ ಮೇಲೆ ಎಲ್ಲ ಗಾಯ ಮಾಡಿಕೊಂಡು ಆಮೇಲೆ ಬರ್ತಕ್ಕಂಥದ್ದು. ಮಾಡೋ ಮೊದಲು ಆ ನಿರ್ಧಾರಗಳು ತಗೊಳ್ಳೋಣ ಕೇಳೋಣ ಅಂತಿಲ್ಲ, ಇರ್ಲಿ. ಸೊ ತ್ಯಾಗ ಅಂತ ಹೇಳಿದ್ರೆ ಯಾರಿಗಾದ್ರೂ ನಾವು ಸಹಾಯ ಮಾಡಿದ್ದರೆ ಅದನ್ನ ಮರೆತು ಬಿಡುವುದು, ಬಿಟ್ಟು ಕೊಟ್ಟು ಬಿಡುವುದು. ಆಯ್ತು ಬಿಡು, ನನ್ನ ಪಾಲಿಗೆ ಅದಷ್ಟೇ. ಒಂದ್ ಮನೆ ಕೊಟ್ಟಿದೀವಿ, ಒಂದ್ ಜಾಗ ಕೊಟ್ಟಿದೀವಿ, ಒಂದ್ ಗಾಡಿ ಕೊಟ್ಟಿದೀವಿ, ತ್ಯಾಗ ಅದು. ಇನ್ನು ನಾವು ಕೇಳೋಕ್ ಹೋಗೋದಿಲ್ಲ. ದಾನ ಬೇರೆ, ತ್ಯಾಗ ಬೇರೆ. ಅರ್ಥ ಆಯ್ತು ಅಂತ ಅನ್ಕೋತೀನಿ ಅಷ್ಟೇ. ನಂದೆಲ್ಲ ಪ್ರೀತಿ ಕೂಡ ತ್ಯಾಗ ಮಾಡಿರೋದೆ. ನನ್ನ ಪ್ರೀತಿ ತುಂಬಾ ಪ್ರೀತಿಸಿದ್ದಾನೆ. ಇವತ್ತು ಆ ಮಗು ಆಗೋಲ್ಲ, ಅವ್ರ ಮನೆಯವ್ರಿಗೂ ಇಷ್ಟ ಇಲ್ಲ, ಆ ಮಗು ನಿರ್ಧಾರ ತಗೊಳಕ್ಕೂ ಭಯ ಪಡ್ತಿದ್ದಾಳೆ. ಆಯ್ತು ಹೋಗಮ್ಮ, ತ್ಯಾಗ. ನೀನ್ ನನ್ನ ಸೊತ್ತಲ್ಲ, ತಂದೆ ಇದೆ, ಇಲ್ಲ ಇನ್ನೊಂದು ಏನೋ ಮದುವೆ ಆಗ್ತಿದ್ದಾಳೆ, ಆಯ್ತು. ಇಲ್ಲ, ತಾನು ಸುತ್ತಾಡಿದ್ದು, ತಾನ್ ಜೊತೆಲಿರೋವರೆಗೂ ಒಳ್ಳೆಯವರು ಈ ಗುರೂಜಿ. ತನಗ್ ಸಿಗ್ಲಿಲ್ಲ ಈ ಗುರೂಜಿ ಅಂದಿದ್ದೆ ಕೆಟ್ಟದ್ದು. ಸುತ್ತೋವರೆಗೂ ಎಲ್ಲದಕ್ಕೂ ಆ ಸಿಹಿ ಸಿಗೋವರೆಗೂ. ಈಗ ನನಗ್ ಸಿಹಿ ಮತ್ತೆ ಪುನರಾವರ್ತನೆ ಆಗಲಿಲ್ಲ, ತಗೋ ಊರೆಲ್ಲ ಎಲ್ಲದರಲ್ಲೂ ಹಾಕ್ಬಿಡೋದು. ಎಲ್ಲಾ ಕಡೆ ನೋಡಿ. ನಿನ್ನೆನೋ ಮೊನ್ನೆನೋ ಒಂದು ದೊಡ್ಡ ಪೊಲೀಸ್ ಅಧಿಕಾರಿದು ಹೊರಗಡೆ ಬಂದಿದೆ. ಏನಕ್ಕೆ ಇದನ್ನ ತ್ಯಾಗ ಅಂತಾರ ಹೇಳಿ? ಜೊತೆಲಿರೋವರೆಗೂ ಸಿಹಿ ತಗೊಳ್ಳೋವರೆಗೆ, ಅದಾದ್ಮೇಲೆ ಏನ್ ಬೇಕಾದ್ರು ಇದು ನಾ ತ್ಯಾಗ ಅನ್ನೋದೇ ಇಲ್ಲ. ಇವತ್ತು ಅದೇ ಆಗ್ತಿರೋದು. ಬ್ಲ್ಯಾಕ್ ಮೇಲ್ ಆಗ್ತಿರೋದು, ಹನಿ ಟ್ರ್ಯಾಪ್ ಅನ್ನೋದು, ಇನ್ನೊಂದು ಕೇಸುಗಳು ಅನ್ನೋದು, ಇನ್ನೊಂದು ಭಾವ ಅನ್ನೋದು, ಇದೆಲ್ಲ ನಡೀತಿದೆ. ಇವೆರಡಕ್ಕೂ ಮೀರಿದ್ದು ಇನ್ನೊಂದಿದೆ ಮಕ್ಕಳೇ, ಅದು ಪರಿತ್ಯಾಗ. ಅವನು ದಾನದ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ, ತ್ಯಾಗದ ಬಗ್ಗೆನೂ ತಲೆ ಕೆಡ್ಸ್ಕೊಳಲ್ಲ. ಈ ಎರಡೂ ಶಿವಮಯ ಅಂತ ಎದ್ದು ಬಿಡ್ತಾನೆ ನೋಡಿ. ದಾನ ಮಾಡೋಕ್ ನಾನು ಯಾರೋ, ಭಗವಂತ ಕೊಟ್ಟ, ನಾನು ಕೊಟ್ಟೆ, ಇದ್ದಾಗಿತ್ತು, ಕೊಡೋ ಬುದ್ಧಿ ಕೊಟ್ಟೆ, ಇದು ಭಗವಂತನಿಗೆ ಸೇರಿದ್ದು. ಇದನ್ನ ಪರಿತ್ಯಾಗ ಅಂತಾರೆ. ಹಾಗೆ ತ್ಯಾಗ, ನಾನಲ್ಲ ಬಿಡಪ್ಪ ಅದು. ನಿನ್ನಿಂದಲೇ ಸ್ವಾಮಿ ಇವತ್ತು ಅವ್ರ ಮನೆ ಕಟ್ಕೊಂಡಿರೋದು, ಬದುಕು ಕಟ್ಕೊಂಡಿರೋದು, ಜೀವನ ಮಾಡ್ಕೊಂಡಿರೋದು, ಆಫೀಸ್ ಮಾಡ್ಕೊಂಡಿರೋದು, ಇನ್ನೊಂದು ಮದುವೆ ಆಗಿರೋದು. ಇಲ್ಲ ಸ್ವಾಮಿ, ಎಲ್ಲ ಶಿವಮಯ. ಅವನ ಆಡಿಸಿದ್ದು ನಾನು ನೋಡಿದೆ, ನಾನು ಏನೋ ಒಂದು ಮಾಡಿದೆ, ಅದು ಅಷ್ಟೇ. ಅದೆಲ್ಲ ಮಾತಾಡ್ಬೇಡಿ, ಬಿಡಿ ಆ ವಿಚಾರ. ಇವೆರಡಕ್ಕೂ ಅತೀತನಾಗದವನು, ಅಂಟಿಕೊಳ್ಳದವನು. ನಾನೇ ದಾನ ಮಾಡಿದ್ದು, ನನ್ನಿಂದಲೇ. ನಮ್ಮ ಹತ್ರ ಎಕ್ಸ್ಟ್ರಾ ಇತ್ತು. ಈಗ ನೀವು ನೋಡ್ತಿರ್ತೀರಿ ಈ ಟಿವಿನಲ್ಲಿ, ಈ ಹಳೆ ಸರ್ಕಾರ ಎಷ್ಟು ಮನೆಗಳು ಕಟ್ಸಿದೆ ಹೇಳ್ರಿ.
ರಾಜೀನಾಮೆ ಕೊಟ್ಬಿಡ್ತಾನೆ ಅಂತೆಲ್ಲ ಹೇಳ್ತಿರ್ತಾರೆ. ಬೇರೆ ಬೇರೆ ಕಾರ್ಯಕ್ರಮಗಳು, ಇನ್ನೊಂದಕ್ಕೆ ಮನೆ ಇರ್ಬೋದು, ರೋಡ್ ಇರ್ಬೋದು, ಫ್ಯಾಕ್ಟ್ರಿಗಳಿರ್ಬೋದು, ಜಾಬ್ಗಳಿರ್ಬೋದು. ಹಮನೆ ಏ ಕಿಯಾ ಹಮನೆ ಓ ಕಿಯಾ ಅಂತ ಹೇಳ್ತಾರಲ್ಲ, ಇವ್ರ ಕೈಯಿಂದ ಖಂಡಿತ ಕೊಟ್ಟಿಲ್ಲ, ಮಾಡಿಲ್ಲ, ದೀಕ್ಷಾಬದ್ಧರಿಲ್ಲ, ಇವರು ಇಲ್ಲ ಅವರು ಇಲ್ಲ. ಇವನಾದ್ರೂ ಪುಣ್ಯಾತ್ಮ, ಇವನಿಗೆ ನಮಸ್ಕಾರ ಹಾಕ್ಬೇಕು. ಇವ್ರ ಕಾಲದಲ್ಲಿ 100 ಮನೆ ಆದ್ರೂ ಕೊಟ್ಟಿದ್ದಾನೆ, 100 ಜನಕ್ಕೆ ನೆರಳು ಕೊಟ್ಟಿದ್ದಾನೆ, ಹೋಗ್ಲಿ ಬಿಡಪ್ಪ ಪುಣ್ಯಾತ್ಮ ಅಂತ ಹೇಳ್ತೀವಿ. ಆದ್ರೂ ಅದನ್ನ ಹೇಳ್ಕೊಳ್ಳೋ ಆಗಿಲ್ಲ ನಮ್ಮ ವೈದಿಕವಾಗಿ. ಅದಕ್ಕಾಗಲಿ ತ್ಯಾಗಕ್ಕಾಗಲಿ ಎಲ್ಲೋ ಒಂದು ಬಿಡೋ, ನಮ್ದೆಲ್ಲ ಏನೋ ಒಂದು ಸಹಾಯ ಅದು ಆಗೋಯ್ತು, ಅದು ನೆನಪು ಕೂಡ ಇಟ್ಕೋಬಾರ್ದು. ಮೊನ್ನೆ ನಮ್ಮ ಗುರುಗಳ ಬಗ್ಗೆ ಯಾರೋ, ಸರ್ ನಿಮಗೆ ಗೊತ್ತಿದ್ಯಾ ಅವ್ರ ಮದುವೆಗೆ ನೀವು ಆ ಥರದ್ದು ಮಾಡಿದ್ರಿ ಅಂತ. ಹೌದಾ, ನಾನು ಇದ್ದೆ, ನನಗೆ ನೆನಪಿಲ್ಲಪ್ಪ ಮಾಡಿದ್ದು. ಅದನ್ನೇ ಪರಿತ್ಯಾಗ ಅನ್ನತಕ್ಕಂಥದ್ದು. ಮಾಡಿದ ಸಹಾಯ ಸಮೇತ ನೆನಪಲ್ಲಿಲ್ಲ, ದಾನವೂ ನೆನಪಿಲ್ಲ, ತ್ಯಾಗವೂ ನೆನಪಿಲ್ಲ. ಇರ್ಲಿ ಬಿಡ, ಅವೆಲ್ಲ ನೆನಪಿಟ್ಕೋಬಾರ್ದು ಕಣ. ಇನ್ನು ಮೇಲೆ ದಾನಂ ತ್ಯಾಗಂ ಪರಿತ್ಯಾಗಂ ಅರ್ಥ ಆಯ್ತು ಅಂತ ಅನ್ಕೋತೇನೆ. ದೊಡ್ಡದಾಗಿ ಎಲ್ಲೂ ಹೇಳ್ಕೋಬೇಡಿ, ಮಾಡಿದ್ದು ಹೇಳ್ಕೋಬೇಡಿ. ಭಗವಂತನಿಗೆ ಗೊತ್ತಿದೆ ನಿಮ್ಮ ಕರ್ತವ್ಯ, ಅವನಿಗೆ ಒಪ್ಪಿಸಿ ಸುಮ್ಮನೆ ಆಗ್ಬಿಡಿ. ಒಳ್ಳೇದಾಗ್ಲಿ. ಒಂದು ಪುಟ್ಟ ವಿರಾಮ ತಗೊಂಡು ವಾಪಸ್ ಬರೋಣ. ಮಾತೃದೇವೋ ಭವ. ನಮಾಮಿ ಶಂಕರ. ನನ್ನ ಪ್ರೀತಿಯ ಆಧ್ಯಾತ್ಮಿಕ ಬಂಧುಗಳೇ, ಪ್ರತಿಯೊಬ್ಬರ ಜೀವನದಲ್ಲೊಂದು ಕೆಲವೊಂದು ಪ್ರಶ್ನೆಗಳಿರುತ್ತೆ, ಉತ್ತರವಿಲ್ಲದ ಪ್ರಶ್ನೆಗಳಿಲ್ಲ. ಅಂಥದ್ದೊಂದು ಸಮಸ್ಯೆ ಇದೆಯಾ? ಜ್ಯೋತಿಷ್ಯ ಮುಖೇನ ಹಾಗೂ ಆಧ್ಯಾತ್ಮಿಕ ಮುಖೇನ ನಿಮ್ಮ ಪ್ರಶ್ನೆಗಳಿಗೊಂದು ಪುಟ್ಟ ಸಮಾಧಾನ. ಈ ಕೂಡಲೇ ಕೆಳಗಿನ ಸಂಖ್ಯೆಗೆ ಕರೆ ಮಾಡಿ, ಇಲ್ಲವೇ ವಾಟ್ಸಪ್ ಮಾಡಿ, ಹಾಗೂ ನಮ್ಮ ನಮಾಮಿ ಶಂಕರ ಯೂಟ್ಯೂಬ್ ಚಾನೆಲ್ ಮುಖಾಂತರವೂ ಕೂಡ ಸರಳ ಪರಿಹಾರವನ್ನು ತಾವು ವೀಕ್ಷಿಸಿ ಹಾಗೂ ಪಡೆಯಬಹುದು. ನಮಾಮಿ ಶಂಕರ. ನಮಾಮಿ ಶಂಕರ. ಸಂಖ್ಯೆಗಳ ಜೋಡಣೆ ಒಂದು ನಿಮ್ಮನ್ನ ಕಟ್ಟಾಕುತ್ತೆ. ಸಂಖ್ಯೆ ಅಷ್ಟೇ ಅಲ್ಲ ಮಕ್ಕಳು, ಎಲ್ಲವೂ ಕಟ್ಟಾಕಿರುತ್ತೆ. ಇದು ವಿಧಿಬದ್ಧ ಶಾಸನ. ಯಾರೋ ನಿಮಗೆ ಗೆಳೆಯರಾಗಲ್ಲ, ಯಾರೋ ನಿಮಗೆ ಶತ್ರುಗಳಾಗಲ್ಲ, ಇನ್ಯಾರೋ ನಿಮಗೆ ಮಿತ್ರರಾಗಲ್ಲ. ಹೌದು, ಇಟ್ಸ್ ಆಲ್ರೆಡಿ ಡಿಸೈನ್ಡ್. ಇಂಥದ್ದೇ ವ್ಯಕ್ತಿ, ಇವರಿಂದ ನೀವು ಬದುಕಬೇಕು, ಇವರಿಂದ ನೀವು ಹಾಳಾಗಬೇಕು, ಇಂಥ ಮನೆಗೆ ನೀವು ಬರಬೇಕು, ಇಂಥ ಜಾಗಕ್ಕೆ ಬರಬೇಕು. ಎಲ್ಲರೂ ಕೇಳೋಲ್ಲ, ಅಪರೂಪ. ಏನ್ ಮಾಡಬೇಕು ಅಂದ್ರೆ, ತುಂಬಾ ದೊಡ್ಡವರು ನೀವು ನಂಬಲ್ಲ, ಒಂದು ಬಹುದೊಡ್ಡ ಅಧಿಕಾರಿ ಅವ್ರ ಹತ್ರ ನಮ್ಮಂಥವರು ಒಂದು 15 ಜನ ವೈದಿಕರಿದ್ದಾರೆ. ಅವ್ರು ಏನ್ ನಿರ್ಧಾರ ಮಾಡಬೇಕು ಅಂದ್ರೆ ವೈದಿಕತೆಯಾಗಿ ಕೇಳ್ತಾರೆ. ಈ 15 ಜನರಲ್ಲಿ ಒಂದು 10 ಜನ ಇದು ಮಾಡ್ಬೋದು, ಸಮಯ ಚೆನ್ನಾಗಿದೆ ಅಂದ್ರೆ ಎದ್ ನಿಲ್ತಾರೆ. ಇನ್ನೊಂದು 5 ಜನ ಇಲ್ಲಪ್ಪ ತೊಂದ್ರೆ, ಎಷ್ಟು ದೊಡ್ಡ ತೊಂದ್ರೆ, ತುಂಬಾ ದೊಡ್ಡ ತೊಂದ್ರೆ ಅಲ್ಲ, ಬಟ್ ವಿಘ್ನ ಆಗುತ್ತೆ, ಎಸ್ ಗೆಟ್ ರೆಡಿ, ಸೊ ನನ್ನ ಟೈಮ್ ಚೆನ್ನಾಗಿದೆ. ಒಳ್ಳೇದು ಮಾಡ್ಬೇಕಂದ್ರು ಅವ್ರನ್ನ ಕೇಳ್ತಾರೆ. ದಂಡಯಾತ್ರೆ ಮಾಡ್ಬೇಕು ಅಂದ್ರು ಕೂಡ ಅವ್ರು ಅದನ್ನ ಕೇಳ್ತಾರೆ. am I in right time, right place, right decision? ಒಳ್ಳೇದು ಅನ್ನೋದು ಇಲ್ಲವೇ ಇಲ್ಲ. ಬಟ್ ನಾನು ಈಗ ಮಾಡುತ್ತಿರುವ ಈ ಕೆಲಸ ಒಳ್ಳೇದಾಗುತ್ತಾ, ನಿಲ್ಲುತ್ತಾ, ನೆಲೆಸುತ್ತಾ, ಆಗುತ್ತಾ ಅನ್ನತಕ್ಕಂಥದ್ದು. ನೋಡಿ, ಒಂದು ಸಣ್ಣ ಮಿಸ್ಟೇಕು ಕೋಟ್ಯಾಂತರ ವ್ಯವಹಾರವನ್ನ ಮುಳುಗಿಸಾಕ್ಬಿಡುತ್ತೆ. ನೀವು ನಂಬಲ್ಲ. ಇದಕ್ಕೆ ಹೆಂಗೆ ಹೇಳೋದು ಅಂತ ಹೇಳ್ದ ಅಂದ್ರೆ, ಒಂದು ದೊಡ್ಡ ಶೂ ಕಂಪನಿ, ಆ ಶೂ ಕಂಪನಿಗೆ ಆಗತಾನೆ 18 ವರ್ಷದ ಹುಡುಗ ಫುಟ್ಬಾಲ್ ದಂತಕತೆ ಆಗ್ತಾನೆ ಪ್ರವರ್ಧಮಾನಕ್ಕೆ ಬರ್ತಿದ್ದಾನೆ. ಆತನ ತಂದೆ ಆ ಒಂದು ಶೂ ಕಂಪನಿಗೆ ಮೇಲ್ ಹಾಕ್ತಾರೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ಲ, ತನ್ನ ಮಗ ಆಗ್ತಾನೆ ಸ್ಟೇಟ್ ಲೆವೆಲ್ ಅಂತ ಇಟ್ಕೊಳ್ಳೋಣ, ಇಲ್ಲ ನ್ಯಾಷನಲ್ ಲೆವೆಲ್, ಇನ್ನು ಇಂಟರ್ನ್ಯಾಷನಲ್ ಲೆವೆಲ್ ಎಲ್ಲ ಆಗ್ತಾನೆ ಒಂಚೂರು ಚುಟ್ಕು ಅನ್ನೋ ಒಂದು ಹೆಸರು. ಆ ದೊಡ್ಡ ಶೂ ಕಂಪನಿಗೆ ಮೇಲ್ ಮಾಡ್ತಾರೆ, ನನ್ನ ಮಗನಿಗೆ ಒಂದು ಸ್ವಲ್ಪ ಸ್ಪಾನ್ಸರ್ಶಿಪ್ ಕೊಡಿ ಹಾಗೆ ಹೀಗೆ ಅಂತ. ಸೆಟ್ಲ್ ಆಗುತ್ತೆ. ಯಾಕಂದ್ರೆ ದೇಶ ವಿದೇಶ ಸುತ್ತಬೇಕು, ಫುಡ್ಡಿಂದ ಹಿಡಿದು, ನೀರಿಂದ ಹಿಡಿದು, ಕೋಚಿಂಗಿಂದ ಹಿಡಿದು, ಬೇರೆ ಲೈಫ್ ಸ್ಟೈಲೇ ಚೇಂಜ್ ಆಗ್ಬಿಡುತ್ತೆ. ಒಂದು ಸ್ಪೋರ್ಟ್ಸ್ ಮ್ಯಾನ್ಗೆ, ಒಂದು ಜಸ್ಟ್ ಒಂದು ಟೆನ್ನಿಸ್ ಪ್ಲೇಯರ್ಗೆ ಕಡಿಮೆ ಅಂದ್ರೂ ವರ್ಷಕ್ಕೆ 1.5 ಕೋಟಿಯಿಂದ 2 ಕೋಟಿ ಬೇಕು ಒಂದು ವರ್ಷಕ್ಕೆ ಟ್ರೈನಿಂಗ್ ಮಾಡೋಕೆ. ಅದಕ್ಕೆ ನಮ್ಮ ಇಂಡಿಯಾನಲ್ಲಿ ಟೆನ್ನಿಸ್ ಪಾಪ್ಯುಲರ್ ಅಲ್ಲ. ಕಡಿಮೆ ಅಂದರೂ 1.5 ಇಂದ 2 ಕೋಟಿ ಬೇಕು.
ಕಡಿಮೆ ಅಂದ್ರು ಆ ರ್ಯಾಕೆಟ್ಗಳು, ಆ ಬಾಲ್ಗಳು, ಆ ಕೋಚು, ಅಸಿಸ್ಟೆಂಟ್ ಕೋಚು, ಆ ಮೆಷಿನ್ಗಳು, ಈ ತರ. ಈ ಫುಟ್ಬಾಲ್ ಆಟಗಾರನ ತಂದೆ ಬರೆದ್ರೆ ಆ ಕಂಪನಿ ಇಗ್ನೋರ್ ಮಾಡುತ್ತೆ. ಇದು ಏನು ಅಂತ ಒಂದು ಮೇಲ್ ಇಗ್ನೋರ್. ಇನ್ನೊಂದು ಕಂಪ್ನಿಗೂ ಮೇಲ್ ಹಾಕಿರ್ತಾರೆ, ಆ ಕಂಪ್ನಿ ಸೀರಿಯಸ್ ತಗೊಳುತ್ತೆ, ಬಂದ್ಬಿಟ್ಟು ಒಂದಷ್ಟು ಅಮೌಂಟ್ಗೆ ಅಗ್ರಿಮೆಂಟ್ ಹಾಕೊಳ್ಳುತ್ತೆ, ನಾವು ಸ್ಪಾನ್ಸರ್ಶಿಪ್ ಕೊಡ್ತೇವೆ ಅಂತ. ಆ ಹುಡುಗನ ಲೈಫ್ ಜಗಜ್ಜಾಹಿರು. ಕಡಿಮೆ ಅಂದ್ರು 800 ಗೋಲುಗಳಿಗೂ ಮೇಲೆ ಅಂತಾರಾಷ್ಟ್ರೀಯವಾಗಿ ಹೊಡಿತಾನೆ. ಅಂಡ್ ನನ್ನದರದ ಅವನಿಂದ ಎಷ್ಟು ದೊಡ್ಡ ವ್ಯಾಪಾರದ ಸಮೂಹ ಸಂಸ್ಥೆಯಾಗಿ ಬೆಳೆಯುತ್ತೆ ಅಂದ್ರೆ, ಈ ಎರಡನೇ ಕಂಪನಿ ಏನೋ ಚಿಕ್ಕದು ಅಂತ ಅನ್ಕೊಂಡಿದ್ದು ಲೆಜೆಂಡ್ರಿ ಕಂಪನಿ ಆಗೋಗುತ್ತೆ. ಆಟಗಾರ ಇನ್ಯಾರೂ ಅಲ್ಲ, ಲಿಯೋನೆಲ್ ಮೆಸ್ಸಿ, ಫುಟ್ಬಾಲ್ನ ದಂತಕತೆ. ಆ ಮೊದಲು ಆತನ ಒಂದು ರಿಕ್ವೆಸ್ಟ್ ನ ರಿಜೆಕ್ಟ್ ಮಾಡಿದಂತ ಶೂ ಕಂಪನಿ ನೈಕಿ. ಬಿಡ ನೋಡಿ, ತುಂಬಾ ದೊಡ್ಡವರು ಅಬ್ಸರ್ವೇಷನ್ ಮಾಡ್ತಾರೆ, ಚೆಕ್ ಮಾಡ್ತಾರೆ, ಕೇಳಿ ಮಾಡ್ತಾರೆ. ಎರಡನೇ ಕಂಪ್ನಿ ಅದನ್ನ ಮಾಡ್ತು, ಈ ಹುಡುಗನಲ್ಲಿ ಟ್ಯಾಲೆಂಟ್ ಇದೆ ಕಣೋ ಅಂತ ಹೇಳಿ ಹಳೆ ಗೇಮ್ಗಳು, ರೆಕಾರ್ಡ್ಗಳೆಲ್ಲ ತೆಗೆದು ನೋಡ್ಬಿಟ್ಟು ಎಸ್ ವಿ ಕ್ಯಾನ್ ಇನ್ವೆಸ್ಟ್ ಆನ್ ಹಿಮ್. ಯಾವ ಮಟ್ಟಕ್ಕೆ ವ್ಯಾಪಾರ ಬೆಳೆದ್ ನಿಲ್ತು ಅಂದ್ರೆ, ಒಂದು $10 ಬಿಲಿಯನ್ ಕಂಪ್ನಿ ಇವತ್ತಿಗೆ ಲೆಕ್ಕ ತಗೊಂಡ್ರೆ ಒಂದು 92,000 ಕೋಟಿ, ಕಡಿಮೆ ಅಂದ್ರು 90,000 ಕೋಟಿಯ ಒಂದು ವ್ಯಾಲ್ಯೂಯೇಷನ್ ಜಂಪ್ ಆಗ್ತಕ್ಕಂಥದ್ದಾಗುತ್ತೆ ಜಸ್ಟ್ ಬಿಕಾಸ್ ಆಫ್ ಲಿಯೋನೆಲ್ ಮೆಸ್ಸಿ. ಅಂದ್ರೆ ಏನಕ್ಕೆ ಇದು ಕೇಳ್ತಿದ್ದಾನೆ ಅಂದ್ರೆ, ನಮಗೆ ಗೊತ್ತಿಲ್ಲದೆಯೇ ನಮ್ಮ ಯೋಗ ದುರ್ಯೋಗ ಇವುಗಳು ಸಂಖ್ಯೆಗಳ ಜೊತೆ, ವ್ಯಕ್ತಿಗಳ ಜೊತೆ, ಕುಟುಂಬಗಳ ಜೊತೆ, ವೃತ್ತಿಗಳ ಜೊತೆ, ವ್ಯವಹಾರಗಳ ಜೊತೆ, ಮನೆಯ ದಿಕ್ಕಿನ ಜೊತೆ, ವಾಹನಗಳ ಜೊತೆ, ಎವ್ರಿಥಿಂಗ್ ಇಸ್ ಮ್ಯಾಜಿಕ್. ಎವ್ರಿಥಿಂಗ್ ಅಂಥದ್ದೇ ಇವತ್ತೊಂದು ಸಂಖ್ಯೆ ಹೇಳ್ತಿದ್ದಾನೆ. ನಿಮ್ಮ ಯೋಗಗಳನ್ನ ಭಂಗ ಮಾಡತಕ್ಕಂಥ ಸಂಖ್ಯೆ 38. ನಿಮ್ಮ ಮೊಬೈಲಲ್ಲಿ 38 ಒಂದು ಬಾರಿಗೆ ಬಂದಿದೆ ಜೋಡಣೆ. 3 ಎಲ್ಲೋ ಇದೆ, 8 ಇನ್ನೆಲ್ಲೋ ಇದೆ. 38 is connected. ಅಯ್ಯೋ, ನಿಮ್ಗೆ ಓಡೋದು ತಪ್ಪಲ್ಲ. ನಿಮ್ ಡೋರ್ ನಂಬರ್ 38ರಲ್ಲಿ ಇದೆಯಾ? ವೆಹಿಕಲ್ ನಂಬರ್ 38 ಇದೆಯಾ? ಆಧಾರ್ ಅಲ್ಲಿ 38 ಇದೆಯಾ? ಪ್ಯಾನ್ ಕಾರ್ಡ್ ಅಲ್ಲಿ 38 ಇದೆಯಾ? ಸಮ್ವೇರ್ ಇಟ್ ಈಸ್ ಕನೆಕ್ಟ್ಸ್. ನೆನ್ಪಿಟ್ಕೊಳ್ಳಿ, ಸುಮ್ಮನೆ ಅಲ್ಲ. ನಿಮಗೆ ಭಾರ ಇಡೋಕೆ ಬರುತ್ತೆ. ಗುರು ಒಂದು ರೀತಿ ಇದು ಏನ್ ಗೊತ್ತಾ, 8, 3, 11 ನಿಮ್ಮನ್ನ ಶಾಂತಿಯಾಗಿರೋಕ್ ಬಿಡಲ್ಲ. 100% ಈ ಸಂಖ್ಯೆ ಜೋಡಣೆ ಇದ್ದವರು ಮನೆ ಬಿಟ್ಟು ಹೋಗ್ಲಿಕ್ಕೆ ಪ್ರಯತ್ನ ಮಾಡಿರ್ತಾರೆ. ಎಲ್ಲ ಬಿಟ್ಟು ಹೊರಟೋಗ್ಬಿಡೋಣ ಕಣೋ, ಏನು ಬೇಡ, ಬರೀ ದುಡಿಮೆಯೇ. ನೀವ್ 8 ರೂಪಾಯಿ ದುಡಿತೀರಿ ಅಂದ್ರೆ 12 ರೂಪಾಯಿ ಖರ್ಚು. ನೀವ್ 8 ರೂಪಾಯಿ ದುಡಿತೀರಿ ಅಂದ್ರೆ 16 ರೂಪಾಯಿ ಕಮಿಟ್ಮೆಂಟ್. ನೀವ್ 8 ರೂಪಾಯಿ ದುಡಿತೀರಿ ಅಂದ್ರೆ 8,000 ರೂಪಾಯಿ ಬರುತ್ತೆ ಅಂತ ಹೇಳಿದ್ರೆ 80,000 ರೂಪಾಯಿ ಬರುತ್ತೆ ಅನ್ನೋದಾದ್ರೆ 1,60,000 ರೂಪಾಯಿಗೆ ರೆಡಿ ಆಗಿ. ಎಲ್ಲೋ ಅಲ್ಲೊಂದು ಮೋಸ, ಎಲ್ಲೋ ಅಲ್ಲೊಂದು ನೋವು, ಎಲ್ಲೋ ಅಲ್ಲೊಂದು ದುಃಖ, ದುಮ್ಮಾನ, ಈ ತರದೊಂದು ಆಗಬೇಕು. ಸೊ ದಟ್ ವಿಲ್ ಹ್ಯಾಪನ್. ಈ 38 ನಿಮಗೆ ಗೊತ್ತಿಲ್ಲದೆ ನಿಮ್ಮ ಮೊಬೈಲ್ ಸಂಖ್ಯೆಯಲ್ಲಿ ಅಡಗಿ ಕುಳಿತಿದ್ದರೆ ಬರುತ್ತೆ ಮಕ್ಕಳೇ. ಇಟ್ ಕನೆಕ್ಟ್ಸ್. ಎಲ್ಲಿಂದ ಬಂದಾಕೋಣೋ ಇವನು ರಾಹು ತರ ಅಂತ ಹೇಳ್ತಾರೆ. ಬರ್ತಾರೆ ಕೆಲವರು. ನೀವೇನೋ ಒಳ್ಳೇದೋ ಸಲಹೆಯೋ ಸೂಚನೆಯೋ ವ್ಯವಹಾರವೋ ವ್ಯಾಪಾರವೋ ಮಾತುಕತೆಯೋ ಧೈರ್ಯವೋ ಸಮಾಧಾನವೋ ಗೆಳೆತನವೋ ವಾಟ್ ಎವರ್, ಬಟ್ ದಿಸ್ ಗೆಟ್ ಕನೆಕ್ಟ್ಸ್ ಕಿಕ್ಸ್ ಔಟ್. ನಿಮ್ಮನ್ನ 38 ಅಂತೂ ನಾನು ನಿಜ ಹೇಳ್ತಾನೆ, ಎಲ್ರು 8 ಅವರ್ ದುಡಿದರೆ ನೀವು 12ರಿಂದ 16 ಗಂಟೆ ದುಡಿಯತಕ್ಕಂಥದ್ದಾಗುತ್ತದೆ. ದಟ್ ಇಸ್ ಫಾರ್ ಶ್ಯೂರ್. ನೋಡಿದ 38ರಲ್ಲಿ ಮೊನ್ನೆ ಆತ BEನೂ ಅಲ್ಲ, ಈತ BScನೂ ಅಲ್ಲ, BCA ಮಾಡಿ ಕುಳಿತಿರೋ ತರ. ತಾಯಿ ಒಂದು ಒದ್ದಾಟ, ಅಲ್ಲೊಂದಿದೆ ಸಂಖ್ಯೆಗಳ ಜೋಡಣೆ ನೋಡ್ತಿರ್ತವೆ ಅವ್ರಿಗೆ ಗೊತ್ತಿಲ್ಲದೆ. ಹುಡುಗ ಇನ್ನು 18 ಈಗ ತಾನೇ ನಾನು ಆಕ್ಟರ್ ಆಗ್ಬೇಕು ಅಂತಾನೆ. ಬ್ಯಾಕ್ ಗ್ರೌಂಡ್ ಇಲ್ಲ, ಬ್ಯಾಕಪ್ ಇಲ್ಲ, ದುಡ್ಡಿಲ್ಲ. ತಾಯಿ ಅಂತೂ 12 ವರ್ಷದ ಹಿಂದ್ಗಡೆ ಬಂದ ಜೀವ. ಅದು ಬೇರೆಯವರಾಗಿದ್ದಿದ್ರೆ ನಿಜ ಹೇಳ್ತಾನೆ, ಹೇಳ್ಬಾರ್ದ ಮಗು ಬಲಭೀಮನ್ ತರ ನಿಂತಿದ್ದಾಳೆ. 2ನೇ ರತ್ನಮ್ಮ ನಿಜ ಹೇಳ್ತಾನೆ. ಆ ಶಕ್ತಿ ಕುಗ್ಗಿನ ಹೇಳಿದೆ, ಏನೋ ಪುಟ್ಟ
ಇದು ನಿನ್ ಬಲ ಅಂತ. ಒಂದೇ ಒಂದು ಬಾರಿ ಕೇಳಿದ ಮಗು, ಬರ್ತಾರ ನಮ್ಮ ಯಜಮಾನ್ರು, ಇದ್ದೇನೋ ಮಾಡದ ನಾನು ಅಂದೆ. ಅದು ಸತ್ಯ, ಬಿಟ್ಟು ನಡೆಯೋ ಅಂದೆ. ಅಷ್ಟು ಶಕ್ತಿ. ಅದು ಬಿಟ್ರೆ ಇನ್ನೇನೂ ಇಲ್ಲ. ನೋಡಿ, ನಿಮಗೆ ಗೊತ್ತಿಲ್ಲದೆ ರಾಂಗ್ ಕನೆಕ್ಷನ್ಗೆ ಕರ್ಕೊಂಡು ಹೋಗುತ್ತೆ 38. ನಿಮ್ಮ ಒಂದು ಗಾಡಿ ನಂಬರ್ ಇರ್ಬೋದು, ಮೊಬೈಲ್ ಅಲ್ಲಿ ಇರ್ಬೋದು, ಡೋರ್ ನಂಬರ್ ಅಲ್ಲಿ ಇರ್ಬೋದು, ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್, ವಾಟ್ ಎವರ್ ಎಲ್ಲ ತೆಗೆದು ಒಂದ್ ಸ್ವಲ್ಪ ಚೆಕ್ ಮಾಡ್ತೀರಿ ಮಕ್ಕಳ. ಓಡಿಸುತ್ತೆ. ಏನಂದ್ರೆ ಓಡು 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 ಅನ್ನತಕ್ಕಂಥ ಭಾವ ದಣದು ಬಿಡ್ತೀರಿ. ತುಂಬಾ ಜನ ಪರಿಹಾರಗಳು ಕೇಳ್ತಾರೆ. ನಾನು ಹೇಳ್ತೇನೆ, ಗೆಟ್ ಔಟ್ ಫ್ರಮ್ ದಟ್ ನಂಬರ್ ಅಂತ. ಆ ನಂಬರ್ ಅನ್ನು ಬಳಸೋದನ್ನ ಕಡಿಮೆ ಮಾಡಿ, ಚೇಂಜ್ ಮಾಡಿ. ಪ್ಯೂರ್ ನನ್ನ ಗುರುಗಳು ನಾನು ನೋಡಿದ್ದಾನೆ, ಫುಟ್ಪಾತ್ ಅಲ್ಲಿ ಒಂದು ಮಲಗಿಸಿಲ್ಲ ಅವರನ್ನ, ಭಿಕ್ಷೆ ಒಂದು ಬೇಡಿಸಿಲ್ಲ ಅವರನ್ನ. ಈ 38 ಕನೆಕ್ಷನ್ ಊರು ಸುತ್ತಿಸಿದ ಕಡಿಮೆ ಅಂದ್ರೆ ಒಂದು 100 ಊರು, 100 ವ್ಯವಹಾರ, 100 ವ್ಯಾಪಾರ, 100 ಲೆಕ್ಕಾಚಾರಗಳು. ಬಾ, ಬೀದಿ ನಾಯಿ ತರ ಸುತ್ತಿಸ್ಬಿಟ್ಟಿದೆ ಅವ್ರನ್ನ. ಯಾರು ಮೋಸ ಮಾಡಿಲ್ಲ, ಖಂಡಿತ 38 ಅಲ್ಲಿರೋರಿಗೆ ಹೇಳ್ತೇನೆ, ಯಾರೂ ನಿಮ್ಮ ನೋವು ಯಾರು ಬರಲ್ಲ. ಸ್ವಂತ ಗೆಳೆಯ ಸಮೇತ ಮೋಸ ಮಾಡ್ತಾನೆ ಆಗಿರುತ್ತೆ, ಚಾಲೆಂಜ್ ಮಾಡ್ತಾನೆ. ಈ ಸಂಖ್ಯೆಯಲ್ಲಿರೋರಿಗೆ ಖಂಡಿತ ಈ ಸಂಖ್ಯೆ ಜೋಡಣೆ ಇರತಕ್ಕಂಥವ್ರು ಸೂಸೈಡ್ ಮಟ್ಟಕ್ಕೂ ಆಲೋಚನೆ ಮಾಡಿಬಿಟ್ಟಿರ್ತೀರಿ. ಸಾಕು ಕಣೋ, 100% ನಿಮ್ ಜೀವನ ಅರ್ಧ ಸನ್ಯಾಸಿ ಭಾವವೇ. ಹೌದು ಅಲ್ವೋ ಹೇಳಿ, ನೀವು ಸನ್ಯಾಸಿ ಬದುಕು ಅಂಥದ್ದಾಗಿರುತ್ತೆ. ಸನ್ಯಾಸಿ ಬದುಕು, ಮೇಲ್ನೋಟಕ್ಕೆ ಸಂಸಾರಿ. ತುಂಬಾ ಚಿಕ್ಕ ವಯಸ್ಸಿಗೆ ನನ್ನ ಲೆಕ್ಕಾಚಾರ ಸರಿ ಇತ್ತು ಅಂತ ಹೇಳಿದ್ರೆ 8, 3, 11 ಪ್ಲಸ್ 2 13 ಇಲ್ಲ 16ನೇ ವಯಸ್ಸಿನಿಂದಲೇ ಆರಂಭ ಆಗ್ಬಿಟ್ಟಿರುತ್ತೆ ನಿಮ್ಗೆ. ಬೆನ್ನೆಟ್ಟಿ ಹತ್ತಿದ ಹಾಗೆ ನೀವು ಯಾರನ್ನೆಲ್ಲ ಪ್ರೀತಿಸಿರ್ತೀರೋ, ನನ್ನ ಲೆಕ್ಕಾಚಾರ ಸರಿ ಇದ್ದರೆ 38 ಸಂಖ್ಯೆ ಜೋಡಣೆ ಇದ್ದವರಿಗೆ ಪ್ರೀತಿಯ ವಿಚಾರದಲ್ಲಿ ತುಂಬಾ ದೊಡ್ಡ ದ್ರೋಹಗಳಾಗಿರುತ್ತೆ. ತುಂಬಾ ದೊಡ್ಡ ದ್ರೋಹ, ನೋವು ಜೊತೆಲೇ ಇದ್ದು, ಗೆಳತನದಲ್ಲೂ, ಬಂಧುಗಳ ವಿಚಾರದಲ್ಲೂ ನಿಮ್ಮನ್ನ ನಾ ಗರ್ಕ, ನಾ ಘಾಟ್ಕ, ನಾ ರಸೋಯ್ಕ, ನಾ ಕುದ್ಕ, ನಾ ಕಿಸಿಕ, ನಾ ಗಮ್ಕ ಹಿಂಗಾಗ್ಬಿಟ್ಟಿರುತ್ತೆ. ಯಾವನು ನಿಮ್ಮನ್ನ ಲೆಕ್ಕಕ್ಕೆ ಇಟ್ಟಿರೋಲ್ಲ. ಅಂಥದ್ದೊಂದು ಭಾವ ಈ ಸಂಖ್ಯೆಯ ಜೋಡಣೆ ನಿಮ್ಮ ಒಂದು ಸಂಖ್ಯೆಯಲ್ಲಿದ್ದರೆ it is chases you out 100%. ಅದಾಗಿರುತ್ತೆ. ಅದರಿಂದ ಹೊರಗಡೆ ಬರ್ಬೇಕಷ್ಟೇ ಆ ಸಂಖ್ಯೆಗಳಿಂದ. ಅದ್ರಲ್ಲಿ ಏನಾದ್ರೂ ಆಲ್ಟರ್ನೇಟಿವ್ ಮಾಡ್ಕೋಬೇಕಷ್ಟೇ. ಅದು ನಿಮ್ಮ ಜಾತಕಕ್ಕೆ ಅನುಕೂಲ ಇದೆಯಾ ಅದನ್ನು ಚೆಕ್ ಮಾಡ್ಬೇಕಾಗತ್ತೆ. ಸೊ ಸ್ವಲ್ಪ ಹುಷಾರಾಗಿರಿ, ಬದಲಾಯಿಸ್ಕೋಬೇಡಿ. ಆ ಸಂಖ್ಯೆಗಳ ಜೋಡಣೆಯೊಂದಿಗೆ ಇರ್ಲಿಕ್ಕೆ ಆದಷ್ಟು ಹೋಗ್ಬೇಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಪಂಚಾಂಗ ದಿನ ಭವಿಷ್ಯಕ್ಕೆ ಬಂದ್ಬಿಡೋಣ. ಶ್ರವಣ ನಕ್ಷತ್ರ ವಿಶೇಷವಾಗಿ ಚಂದ್ರ ನಕ್ಷತ್ರದಲ್ಲೇ ಇದ್ದಾನೆ. ಆದರೆ ಪಂಚಗ್ರಹ ಒಕ್ಕೂಟವಿರತಕ್ಕಂಥ ಭಾವ, ಅದರ ಮೇಲೆ ಗುರುದೃಷ್ಟಿ ಇಲ್ಲ. ತಳಮಳವೇ, ಆರ್ಥಿಕ, ಮಾನಸಿಕ, ಕೌಟುಂಬಿಕ ಈ ತರದ ಕೆಲವೊಂದು ಎಳೆದಾಟಗಳ ಒಂದು ಭಾವ. ಮೊದಲಿಗೆ ಮೇಷರಾಶಿ. ದಶಮ ಸ್ಥಾನದಲ್ಲಿ ಅಷ್ಟು ಗ್ರಹಗಳು ಕುಳಿತಿದ್ರೆ ಹೇಳ್ತೇನಲ್ವಾ, ಇದು ಎಲ್ಲಿಗೆ ಬೇಕಾದ್ರೂ ತಗೊಂಡೋಗ್ಬೋದು. ಪಂಚಗ್ರಹ ಒಕ್ಕೂಟ, ದಿವಾಳಿ ಆಗ್ಬೋದು, ದಿವಾನ್ ಆಗ್ಬೋದು. ಈಗ ನೋಡಿ, ಒಂದು ಪೊಲೀಸ್ ಅಧಿಕಾರಿದು ಯಾವುದೋ ಹಳೆ ವಿಡಿಯೋನೋ ಫೋಟೋನೋ ಈಗ ಅಲ್ಲಲ್ಲಿ ಯಾರಿಗೆ ಪ್ರಯೋಜನ? ಅದು ಅವರ ಒಂದು ಹೆಸರನ್ನ ಕೆಡಿಸಿದ್ರೆ ಯಾರಿಗೆ ಪ್ರಯೋಜನ ಹೇಳಿ? ಯಾರಿಗೂ ಇಲ್ಲ. ನೋಡಿ, ಮೊನ್ನೆ ಬಸ್ಸಲ್ಲಿ ಒಂದು ಹುಡುಗಿ ಅದೇನೋ ಫೋಟೋ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ರೆಕಾರ್ಡ್ ಮಾಡ್ಕೊಳುತ್ತೆ, ಯಾರೋ ನನಗೆ ಅಸಭ್ಯವಾಗಿ ಇನ್ನೊಂದಾಗಿ ಮಾಡಿದ್ದಾರೆ ಹಾಗೆ ಹೇಗೆ ಅಂತ. ಸತ್ಯ ಸುಳ್ಳುಗಳು ಆಗ್ಲೇ ಹೋಗಿ ಕಂಪ್ಲೇಂಟ್ ಕೊಡ್ಬೇಕಿತ್ತು. ಆ ವಿಡಿಯೋನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಆತನಿಗೆ ಆಕೆ ಮೇಲೆ ಗಮನವೂ ಇಲ್ಲ, ತನ್ನದೇ ಏನೋ ಮಾಡ್ತಿದ್ದಾನೆ. ಅದನ್ನ ಮಾಡಿ ಪ್ರಚಾರ ಮಾಡಿ ತಡಿಲಾರದೆ ಆತ ಆತ್ಮಹತ್ಯೆನ ಮಾಡ್ಕೊಂಡ್ಬಿಟ್ಟ. ಈಗ ಈಕೆಗೆ ನೆಮ್ಮದಿಯಾ? ನೋಡಿ, ಒಬ್ಬರ ಜೀವನ ಹಾಳು ಮಾಡ್ಲಿಕ್ಕೆ ಈ ತರದೊಂದು ಕನೆಕ್ಷನ್ 38, ರಿಮೆಂಬರ್ ದಟ್ 38 ಹೇಗೆ ಇದಾಗುತ್ತೋ ಈ ಪಂಚಗ್ರಹ ಒಕ್ಕೂಟ ಕೂಡ ಆ ತರದ್ ಮಾಡುತ್ತೆ. ಹುಷಾರ್ ಮಕ್ಕಳು.
ಎಲ್ಲೋ ಒಂದು ಈ ತರದ್ದು ಒಂದು ಕೆದಕಿ ತೆಗೆದು ಇಡತಕ್ಕಂಥದ್ದು ಮಾಡುತ್ತೆ. ಹುಷಾರಾಗಿರಿ, ತುಂಬಾ ಹುಷಾರಾಗಿರಿ. ಈ ಪಂಚಗ್ರಹ ಒಕ್ಕೂಟಗಳು ಬಿಡಬೇಕು. ಎಲ್ಲ ಒಂಥರ ಈ ನೆಕ್ಸ್ಟ್ 6 ತಿಂಗಳು ಚಲ್ಲಾ ಚದರ ಅಂತಕ್ಕಂಥದ್ದೇ ಅದು ಒಂದಿರುತ್ತೆ. ಶನಿಯನ್ನ ಬಿಟ್ಟು ಮೇಷರಾಶಿಗೆ ಬರುವವರೆಗೂ ಅಲ್ಲೊಂದು ಗ್ರಹಣ ಛಾಯೆ ಬೇರೆ ನಡೀತಕ್ಕಂಥದ್ದಾಗುತ್ತೆ. ಅದ್ರಲ್ಲಿ ಬೇರೆ ಈ ಬಾರಿ ಬರ್ತಿರ್ತಕ್ಕಂಥ ಸಂವತ್ಸರ ಪರಾಭವ ಸಂವತ್ಸರ. ಪ್ರಭವ ಅಂದ್ರೆ ಅಭಿವೃದ್ಧಿ, ಪರಾಭವ ಅಂದ್ರೆ ಸರೆಂಡರ್ ಅಂತ. ಅಷ್ಟು ಬೆಳೆದಲ್ವೇನೋ ಈಗ ಸರೆಂಡರ್ ಆಗುತ್ತೆ, ತಲೆ ಬಗ್ಸು ಅನ್ನತಕ್ಕಂಥ ಪ್ರಭಾವ. ಸೊ ಮೇಷರಾಶಿ ಸುಖವೇ, ಬಟ್ ಸ್ವಲ್ಪ ಹುಷಾರಾಗಿ ಹೆಜ್ಜೆ ಇಡಿ. ವೃಷಭ ರಾಶಿ ಭಾಗ್ಯಸ್ಥಾನದಲ್ಲೂ ಕೂಡ ಪಂಚಗ್ರಹ ಒಕ್ಕೂಟ. ಇದೊಂಥರ ಧೂಮಕೇತುವಿನಂತ ಒಂದು ಪ್ರಭಾವ. ಹುಷಾರ. ಆರೋಗ್ಯದ ಕಡೆ ಹಿರಿಯರು, ನಿಮ್ಮದು ಆರೋಗ್ಯದ ಕಡೆ ಗಮನ ಕೊಡಿ. ಸ್ವಲ್ಪ ಬಂಗಾರ, ಬೆಳ್ಳಿ, ಆಭರಣ ಇಂಥ ಒಂದು ವೃತ್ತಿ, ಉದ್ಯೋಗ, ರಾಜಕೀಯ ತುಂಬಾ ಅನುಕೂಲ. ಇನ್ನು ಮಿಥುನ ರಾಶಿ ಸ್ವಲ್ಪ ಆರೋಗ್ಯದ ಕಡೆ ಸ್ವಲ್ಪ ನೋಡ್ಕೊಳ್ಳಿ. ಒಂಟಿ ಗುರು ಬೇರೆ, ಅಷ್ಟು ಗ್ರಹಗಳು ಅಷ್ಟಮದಲ್ಲಿ ಕುಳಿತುಕೊಳ್ಳೋದು ಒಳ್ಳೇದಲ್ಲ. 100% ಹೇಳ್ತಾನೆ. ಅಷ್ಟಮ ಸ್ಥಾನದಲ್ಲಿ ಪಂಚಗ್ರಹ ಒಕ್ಕೂಟ ಅಂದ್ರೆ ಎಲ್ಲೆಲ್ಲಿಂದ ಬರ್ತವೋ ಏನ್ ಬರ್ತವೋ ಗೊತ್ತಿಲ್ಲ. ಕಲ್ಲು ಅಂದಿದ್ದು ಮಾಣಿಕ್ಯ ಆಗ್ಬೋದು, ಮಾಣಿಕ್ಯ ಅಂದ್ಕೊಂಡಿದ್ದು ಕಲ್ಲು ಆಗ್ಬೋದು. ನಿಧಿ ಸಿಕ್ತು ಅಂತ ಎತ್ಕೊಂಡು ನೋಡಿ. ಮೊನ್ನೆ ಒಬ್ಬ ಲಾಟ್ರಿ ಹೊಡೆದಿರೋನು ಟ್ಯಾಕ್ಸ್ ನ ಸೇವಿಂಗ್ ಮಾಡ್ಲಿಕ್ಕೆ ಯಾರೋ 4 ಜನರ ಹತ್ರ ಮಾತಾಡಿದಾನೆ. ನಾವು ಮಾಡಿಸ್ಕೊಟ್ಬಿಡ್ತೀವಿ, ಟ್ರಸ್ಟ್ ಇದೆ, ಇದ್ರಲ್ಲೆಲ್ಲ ಹಾಕ್ಬಿಟ್ಟು ಮಾಡ್ಕೊಡ್ತೀವಿ, ಹಾಗೆ ಹೀಗೆ ಅಂತ ಹೇಳ್ಬಿಟ್ಟು ಕರ್ಕೊಂಡೋಗಿ ಕಿಡ್ನಾಪ್ ಮಾಡ್ಬಿಟ್ಟಿದ್ದಾರೆ ನೋಡಿ. ಸ್ವಲ್ಪ ಉಳಿಸೋಕೆ ಹೋದ್ರೆ ಹೋಗ್ಲಿ, ಏನ್ ಮಾಡುದು? ಗಿಫ್ಟ್ ಟ್ಯಾಕ್ಸು, ಇನ್ನೊಂದು ಟ್ಯಾಕ್ಸು ಅಂತ ಹೇಳ್ಬಿಟ್ಟು 30% 40% ಜೀವಕ್ಕೆ ಕೂತಾ. ಆ ರೀತಿಯ ಸ್ಥಿತಿಗಳು ಮಿಥುನ ರಾಶಿಗೆ ಕೆದಕತಕ್ಕಂಥದ್ದುಂಟು. ತುಂಬಾ ಹುಷಾರಾಗಿರಿ. ಗುರು ಬೇರೆ ವಕ್ರ, ಒಂಟಿ ಗುರು. ಇಟ್ಸ್ ನಾಟ್ ಎ ರೈಟ್ ವೇ. ವೆರಿ ಕೇರ್ಫುಲ್. ಇವತ್ತು ಯಾವುದೇ ವ್ಯವಹಾರ, ವ್ಯಾಪಾರ, ಇನ್ವೆಸ್ಟ್ಮೆಂಟು ಜಾಗ್ರತೆ. ಇನ್ನು ಕರ್ಕಾಟಕ ರಾಶಿ ಚೆನ್ನಾಗಿದೆ. ವೃತ್ತಿಪರವಾಗಿ, ವ್ಯವಹಾರ ಪರವಾಗಿ, ಉದ್ಯೋಗ ಪರವಾಗಿ ಚೆನ್ನಾಗಿದೆ. ಎಸ್ಪೆಷಲಿ ಫುಡ್ ಇಂಡಸ್ಟ್ರಿ, ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿನಲ್ಲಿ ಇರ್ತಕ್ಕಂಥವರಿಗೆ ತುಂಬಾ ಅನುಕೂಲ ನೋಡ್ತಕ್ಕಂಥ ಒಂದು ದಿನ. ಸಿಂಹ ರಾಶಿ ದೊಡ್ಡ ಇನ್ವೆಸ್ಟ್ಮೆಂಟ್, ದೊಡ್ಡ ರಿಸ್ಕ್. 6ನೇ ಮನೆಯಲ್ಲಿ ಪಂಚಗ್ರಹಗಳ ಒಕ್ಕೂಟ. ಯೋಚಿಸಿ, ಚಿಂತಿಸಿ, ಚರ್ಚಿಸಿ ನಂತರ ನಿರ್ಧಾರ ತಗೊಳ್ಳಿ. 6 ಅಂದ್ರೆ ಋಣಂ ವೃಣಂ ಅಂತ ಹೇಳ್ತೀವಿ. ಒಂದು ಋಣಬಾಧೆಲ್ಲಾದ್ರೂ ಬೀಳ್ಬೇಕು, ಇಲ್ಲವೇ ವೃಣಬಾಧೆಯಲ್ಲಾದ್ರೂ ಬೀಳ್ಬೇಕು ಸಿಂಹರಾಶಿ. ಅಲ್ಲಿ ಕುಳಿತಿದ್ದಾನೆ ಚಂದ್ರ, ಒಂಥರ ವಿಪರೀತ ರಾಜಯೋಗದಲ್ಲಿ. ದಟ್ ಇಸ್ ಫೈನ್. ಬಟ್ ಅಳತೆಗೆ ಮೀರಿ ರಿಸ್ಕ್ ತಗೊಳಕ್ ಹೋಗ್ಬೇಡಿ. ನಿಮ್ಮ ಆದಾಯ 3 ಲಕ್ಷ ಬರ್ತಿದೆ ತಿಂಗಳಿಗೆ, ಒಂದು 8% ಇಲ್ಲ ಮ್ಯಾಕ್ಸಿಮಮ್ 12%, ಒಂದು 36,000 ರೂಪಾಯಿ ರಿಸ್ಕ್ ತಗೊಳ್ಳೋಣ. 3 ಲಕ್ಷಕ್ಕೆ 1.5 ಲಕ್ಷ ಲೋನು ಅನ್ನೋದು ಕೂಡ, ಇಲ್ಲ ಒಂದು ಕಮಿಟ್ಮೆಂಟ್ ಅನ್ನೋದು ಕೂಡ, ಹೈ ರಿಸ್ಕ್ ತಗೊಳ್ಳೋದು ಕೂಡ ಬರ್ಡನ್ ಮಾಡತಕ್ಕಂಥದ್ದಾಗುತ್ತೆ. ಭೂಮಿ ಯೋಗ ಒಂದುಂಟು, ವಾಹನ ಯೋಗ ಒಂದುಂಟು. ಕನ್ಯಾ ರಾಶಿ ಪಂಚಮದಲ್ಲಿ ಚಂದ್ರ, ಕುಜ, ಬ್ಯೂಟಿಫುಲ್. ಮಂತ್ರಸ್ಥಾನದಲ್ಲಿ ಅಷ್ಟು ಗ್ರಹಗಳಿದ್ರೆ ಸನ್ಯಾಸಿ ಅಂತ ಹೇಳ್ತೇವೆ. ಸನ್ಯಾಸಿಗಳಿಗೆ ಇರುತ್ತೆ, ಗುರುಗಳಿಗೆ, ಜಗದ್ಗುರುಗಳಿಗೆ. ಇವತ್ತು ಆ ರೀತಿ ವೇದಾಂತಿ ಹೇಳಿದನು, ಹೊನ್ನೆಲ್ಲ ಮಣ್ಣು ಮಣ್ಣು. ಆ ರೀತಿ ಇರುತ್ತೆ ಇವತ್ತು. ಎಲ್ಲ ಇದ್ರು ಇದು ಏನು ಬಿಡಿ ಗುರುಗಳೇ, ಇದೆಲ್ಲ ಬೇಕಿತ್ತ? ಮಾಗದ ಮೇಲೆ ಏನಕ್ಕೆ ಬೇಕೋ, ಮಾಗೋಕ್ ಮೊದಲೇ ಬರಬೇಕಿತ್ತು. ಅವಾಗವಾಗ ನಮ್ಮ ಗುರುಗಳಿಗೆ ಅವರ ಧರ್ಮಪತ್ನಿ ಹೇಳ್ತಿರ್ತಾರೆ, ವಿವೇಚನೆಯೇ ಇಲ್ಲ ಇವರಿಗೆ. ಇಷ್ಟು ವರ್ಷ ಆದ್ರೂ ವಿವೇಚನೆಯೇ ಬಂದಿಲ್ಲ, ವಿವೇಕವೇ ಬಂದಿಲ್ಲ. ಅಯ್ಯೋ, ಅದು ಕಟ್ಕೊಂಡು ಹೇಗೆ ಏಸ್ತಿದ್ದೀನೋ ಅಂತ. ನಾನು ಗುರುಗಳನ್ನ, ಏನ್ ಗುರುಗಳ ಅಮ್ಮ ಅವ್ರು ಹಿಂಗೆ ಹೇಳ್ತಾರೆ ಅಂದ್ರೆ, ಸುಮ್ನಿರೋ. ವಿವೇಕ ಇದ್ದಿದ್ರೆ ಮದುವೆನೇ ಆಗ್ತಿರ್ಲಿಲ್ಲ. ನಾನ್ ಪಡ್ತಿರೋದು ಗೊತ್ತು. ಇವತ್ತಿಗೆ ವಿವೇಕ ಒಂದ್ ಸ್ವಲ್ಪ ಬಂತು ಅಂದ್ರೆ, ಅವಳು ಹೇಳಿದ್ರಲ್ಲಿ ಒಂದು 10% ಬಂತು ಅಂದ್ರೆ, ವೇದಾಂತಿ ಹೇಳಿದನು ಅಂತ ಗುರುಗಳು. ಸಖತ್ತಾಗಿದೆ ಗುರುಗಳಿಗೆ ಜೋಡಿ ಅಂತ ನಾವು.
ಸೊ ಕನ್ಯಾ ರಾಶಿ ಆ ರೀತಿಯ ಒಂದು ಭಾವ. ವೃತ್ತಿಗೆ ಬಟ್ಟೆ, ಹೂವು, ಹಣ್ಣು ಅದಕ್ಕೆ ಸಂಬಂಧಪಟ್ಟಂತದ್ರಲ್ಲಿ ತೊಂದರೆ ಏನಿಲ್ಲ. ತುಲಾ ರಾಶಿ ಅಡಿಗೆ, ಅಲಂಕಾರ, ಉಪ್ಪ, ಓರಣ, ಟಿಫನ್ ಸೆಂಟರ್, ಹಣ್ಣಿನ ಅಂಗಡಿ, ತರಕಾರಿ ಅಂಗಡಿ, ಅಲಂಕಾರ, ಮೇಕಪ್, ಬ್ಯೂಟಿಫುಲ್ ಡೇ, ಚೆನ್ನಾಗಿದೆ ಅಂತ ವೃತ್ತಿ ಉದ್ಯೋಗ. ವೃಶ್ಚಿಕ ರಾಶಿ ಧೈರ್ಯಂ ಸರ್ವತ್ರ ಸಾಧನಂ, ವೃತ್ತಿಪರವಾಗಿ, ಕುಟುಂಬ ಪರವಾಗಿ ಚೆನ್ನಾಗಿದೆ. 3ನೇ ಮನೆಯಲ್ಲಿ ಅಷ್ಟು ಗ್ರಹಗಳಿದ್ರೆ ದಂಡಯಾತ್ರೆ ಒಂಥರ ನಡಿಬಾರದೆಲ್ಲ ನಡೆಯುತ್ತೆ ವ್ಯವಹಾರಗಳು. ಬಟ್ ಗುರು ಅಷ್ಟಮ, ಯೋಚಿಸಿ ಒಂದ್ ಸಾಲ ಇಡ್ತಾನೆ ಮಕ್ಳೇ, ನಿಮ್ಗೆ 3 ಲಕ್ಷ ಇಲ್ಲ 30 ಲಕ್ಷ ಸಾಲ ಇಡ್ತಾನೆ. ದಟ್ ಇಸ್ ವಾಟ್ ಶಾಪ್. ಸೊ ನೋಡ್ಕೊಂಡು ಒಂದೊಂದೇ ಹೆಜ್ಜೆ ಇಡಿ. ವಿಪರೀತ ಬಲ ಬಂದಾಗ ಏನ್ ಗೊತ್ತಾ, ತಲೆ ಗಟ್ಟಿ ಇದೆ ಅಂತ ಬಂಡೆಗಳು ಚಚ್ಕೊಳ್ಳೋದಲ್ಲ, ಅಳತೆಗೆ ಮೀರಿದ ಆಸೆ ಬರುತ್ತೆ. ಅಳತೆಗೆ ಮೀರಿದ್ದು ಒಂದೊಂದ್ ಸಮಯ ನಮ್ಮ ಈಗೋಗೆ ಟೆಸ್ಟ್ ಮಾಡುತ್ತೆ. ಅವರೆಲ್ಲ ಹಿಂಗಿದಾರೆ, ನಾವ್ ಯಾಕೆ ಸ್ವಾಮಿ, ಅವರೆಲ್ಲ ಹಿಂಗಿದ್ದಾರೆ, ನಾವ್ ಯಾಕೆ ಹಿಂಗೆ, ಸರಿ ಇವ್ರು ಹಿಂಗೆಲ್ಲ ಆಗಿಬಿಟ್ಟಿದ್ದಾರೆ, ನಾವ್ ಆಗಿಲ್ವಲ್ಲ, ಅದಕ್ಕೆ ಖುಷಿ ಪಡಿ. ಯಾರೋ ನಮ್ ಜೊತೆಲಿರೋವನು ಬೆಂಚ್ ಕಾರ್ ತಗೋಬಿಟ್ಟ, ಸರಿ ಸೂಪರ್. ನಮ್ಮ ಹತ್ರ ಒಂದ್ ಚಿಕ್ಕ ಕಾರ್ ಕೊಟ್ಟಿದ್ದಾನೆ, ಒಂದ್ ಚಿಕ್ಕ ಕಾರು, ಆಲ್ಟೋ ಕಾರು ಇಲ್ಲ ಸ್ವಿಫ್ಟೇ. ಅವಾಗ ಅವನನ್ನ ನೋಡಲ್ಲ ನಾವು ಕೊರಗಬೇಕಾಗಿರೋದು. ಇವನು ನೋಡಿ ಪಕ್ಕದಲ್ಲಿರೋನು ಇನ್ನೂ 2 ವೀಲರ್ ಇದ್ದಾನೆ, ಇನ್ನೊಬ್ಬ ಸೈಕಲ್ ಕೂಡ ಇಲ್ಲ, ಒಂದ್ 5,000 ರೂಪಾಯಿ ಬಾಡಿಗೆ ಮನೇಲಿ ಇದ್ದಾನೆ. ನನ್ನ ಸ್ನೇಹಿತ, ನೀವು ನಂಬೋಲ್ಲ, ಸುರೇಂದ್ರ ಅಂತ. ಅವ್ನು ಇವತ್ತಿಗೂ ಒಂದ್ 10,000 ರೂಪಾಯಿ ಬಾಡಿಗೆ ಮನೇಲಿ ಇದ್ದಾನೆ ಮಕ್ಕಳು. 10,000 ರೂಪಾಯಿ ಬಾಡಿಗೆ ಮನೆ. அந்த காலத்தில் ಅವರ ತಂದೆ ತಾಯಿ ಅವತ್ತಿಗೆ ಅದು ಬಂದು ಒಂದು 300 ರೂಪಾಯಿ ಬಾಡಿಗೆ. ಒಂದು 50 ವರ್ಷ 60 ವರ್ಷದ ಹಿಂದ್ಗಡೆ ಅವ್ರ ತಂದೆ ತಾಯಿಗಳು ಜೀವನ ಕಟ್ಟೋಕ್ ಬಂದಾಗ ಬೆಂಗಳೂರಿಗೆ ಎಲ್ಲೆಲ್ಲೋ ಈ ಊರಲ್ಲಿ ಒಂದ್ ಸಣ್ಣ ಗುಡಿಸ್ಲು, ನಂಗೆ ಒಂದ್ ಸಣ್ಣ ಪುಟ್ಟ ರಿಪೇರ್ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹಾಗೆ ಹೀಗೆ ಅಂತ ಕಟ್ಕೊಂಡಿದ್ದಾರೆ, ಏನೋ ಮಾಡ್ಕೊಂಡಿದ್ದಾರೆ ಅಂತ ಇಟ್ಕೊಳ್ಳಿ. 300 ರೂಪಾಯಿ ಬಾಡಿಗೆಯಿಂದ 10,000 ರೂಪಾಯಿ ಬಾಡಿಗೆ ಮನೆಯಲ್ಲಿ. ಅವನು ಅದ್ರಲ್ಲಿ ತೃಪ್ತಿಯಾಗಿದ್ದಾನೆ, ಖುಷಿಯಾಗಿದ್ದಾನೆ, ಸೈಕಲಲ್ಲೇ ಇದ್ದಾನೆ. ನಾನು ಯಾವಾಗ್ಲೂ ಅವನನ್ನು ನೋಡ್ತೇನೆ, ಭಗವಂತ ನಾನು ಆನಂದವಾಗಿದ್ದೇನಪ್ಪ, ನನಗೆ ಎಂತ ದೊಡ್ಡ ಮನೆ, ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ, ಎಷ್ಟು ಆ ರೀತಿ ಹೋಗಿ ವೃಶ್ಚಿಕ ರಾಶಿ. ಅವನು ಇರೋನು ನೋಡ್ಬಿಟ್ಟು ಏನ್ ಸ್ವಾಮಿ ನಾವು ಹೆಂಗಿದ್ದೀವಿ, ಇದು ಬೇಡ. ಇವನನ್ನು ನೋಡಿ ಅಬ್ಬ ನಾವು ಅವನ ಸ್ಥಿತಿಗೆ ಜಾರಿಲ್ಲ. ಇನ್ನೂ ಒಬ್ಬ ಇದ್ದಾನೆ, ಆಳಾಗಿ ಜೈಲಿಗೆಲ್ಲ ಹೋಗ್ಬಿಟ್ಟಿದ್ದಾನೆ. ಅಯ್ಯಪ್ಪ ನಮಗ ಅಂತ ಬುದ್ಧಿ ಬರ್ಲೇ ಇಲ್ಲ, ದೋಚೋ ಬುದ್ಧಿ, ಕಂಡವ್ರಿಗೆ ಹೊಟ್ಟೆಗೆ ಬೆನ್ನು ಚೂರಿ ಹಾಕೋ ಬುದ್ಧಿ ನಮಗ್ ಬಂದೇ ಇಲ್ಲ, ಸಾಕು. ಅದನ್ನ ನೋಡಿ, ಇಲ್ಲದಿದ್ದೆಲ್ಲ ಅದೆಲ್ಲ ಮಾಡಕ್ಕೆಲ್ಲ ಹೋಗ್ಬೇಡಿ ಅಷ್ಟೇ. ವೃಶ್ಚಿಕ. ಇನ್ನು ವಿಶೇಷವಾಗಿ ಧನುಸ್ಸು ರಾಶಿ. ಧನುಸ್ಥಾನದಲ್ಲಿ ಅಷ್ಟು ಗ್ರಹಗಳು ಕುಳಿತುಕೊಂಡಿರೋದು ಇದೊಂಥರ ಆಟೋ ಬಾಂಬೆ. ಸ್ಟಾಕ್ ಮಾರ್ಕೆಟು, ಟ್ರೇಡಿಂಗು, ಬೆಟ್ಟಿಂಗು, ಕ್ರಿಪ್ಟೋ ಕರೆನ್ಸಿ, ಇದು ಈ ತರದ್ದು ಕೆಲವೊಂದು ಎಳಿತಾವ. ಆ ತರದ್ದೇ ವ್ಯವಹಾರಗಳು, ಹವಾಲ ದಂಧೆಗಳು, ಏನೋ ಒಂದು ಆ ತರದ್ದೇ. ದಿಢೀರ್ ಸುಖ, ದಿಢೀರ್ ಧ್ವಂಸಂ. ಒಳ್ಳೇದಲ್ಲ ಮಕ್ಕಳು, ಅಷ್ಟು ಗ್ರಹಗಳು ಸೇರೋದು ಒಳ್ಳೇದಲ್ಲ. ಅದ್ ಏನೇ ಹೇಳ್ಬೋದು. ಇಂದ್ರಜಿತ್ ಮೆರೆದವನು ಹೆಂಗ್ ಮೆರೆದ, ಯಾವ ಮಟ್ಟಕ್ಕೆ ಅಂದ್ರೆ ಈ ಒಂದು ರಾಮಾಯಣ ಕಾಲಘಟ್ಟದ ಮಾತು. ಅದು ಯಾರು ಹೇಳೋದು, ವಿಭೀಷಣರು ಹೇಳೋದು ರಾಮನಿಗೆ. ಆತನಿಗೆ ಹೆಸರು ಮೇಘನಾದ, ಇಂದ್ರಜಿತ್ ಅಂತ ಹೆಸರಿದೆ. ಆ ಇಂದ್ರಜಿತ್ ಅಂತ ಯಾರ ಹೆಸರು ಕೊಟ್ಟಿದ್ದು ಅಂದ್ರೆ ಬ್ರಹ್ಮದೇವ. ಒಮ್ಮೆ ರಾವಣಾಸುರ ಇಂದ್ರನ ಮೇಲೆ ಯುದ್ಧಕ್ಕೆ ಹೋಗ್ತಾನೆ. ಎಷ್ಟೋ 1000 ವರ್ಷ ಯುದ್ಧ, ಸುಸ್ತಾಗ್ಬಿಟ್ಟಿರ್ತಾನೆ. ಸರಿ, ಮಗನನ್ನ ಕರೆದ್ಬಿಟ್ಟು ನಾನು ಹೋಗ್ಬಿಟ್ಟು ಸಂಧ್ಯಾ ವಂದನೆ ಮಾಡಿಬಿಟ್ಟು ಸ್ವಲ್ಪ ರೆಸ್ಟ್ ತಗೊಂಡು ಬರ್ತೇನೆ ಕಣೋ, ನೀನ್ ಅಲ್ಲವರೆಗೂ ಯುದ್ಧ ಮಾಡ್ತಿರೋ ಅಂತ ಹೇಳ್ಬಿಟ್ಟು ರಥ ಹತ್ತಿ ಹೋಗ್ತಾನೆ. ರಥ ಹತ್ತಿ ಮನೆಗೆ ಹೋದ್ರೆ, ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿ ಸಂಧ್ಯಾ ವಂದನೆ ಮಾಡಿ ಹಿಂಗ್ ಬಂದು ಹಿಂಗ್ ರೆಸ್ಟ್ ತಗೊಂಡು ಅಷ್ಟರಲ್ಲಿ ಜಯಬೇರಿ ಗಂಟಾನಾದಗಳು ಡಮಾಲ್ ಡಿಮಿಲ್ ಅಂತ. ಇದೇನೋ ಇದು ಅಂತ ಬಂದ ಅಂದ್ರೆ ಇಂದ್ರನನ್ನ ಬಂಧಿಸಿ ತಗೊಬಂದಿರ್ತಾನೆ. ಅಷ್ಟೊತ್ತಿಗೆ ಅಪ್ಪ ಬಂದು ಫ್ರೆಶ್ ಅಪ್ ಆಗುವಷ್ಟರಲ್ಲಿ ಇಂದ್ರನ ಮೇಲೆ ಗೆದ್ದು ಬಂದಿರ್ತಾನೆ. ಅದಕ್ಕೆ ಇಂದ್ರಜಿತ್, ಇಂದ್ರನ ಮೇಲೆ ಜಯ ಗಳಿಸಿದವನು. ಅಪ್ಪ 1000 ವರ್ಷದಿಂದ ಯುದ್ಧ ಮಾಡಿದ್ರು ಕೂಡ ಇಂದ್ರನ ಮೇಲೆ ಗೆಲ್ಲಲಿಕ್ಕಾಗಿರಲಿಲ್ಲ, ಯುದ್ಧ ನಡೀತಲೇ ಇತ್ತು. ಇಂದ್ರಜಿತ್ತು ಅಪ್ಪ ಸ್ವಲ್ಪ ಟೈಮ್ ಕೊಟ್ಟು, ನೀನ್ ನೋಡ್ಕೊಳ್ಳೋ, ನಾನು ಹಿಂಗ್ ಹೋಗ್ತೀನಿ, ಒಂದು ರೆಸ್ಟ್ ತಗೊಂಡು ಹಿಂಗ್ ಬರ್ತೀನಿ, ನೀನ್ ಯುದ್ಧ ಮುಂದುವರಿಸ್ತಿರೋ ಸುಮ್ಮನೆ ಅವ್ರ ಮೇಲೆ
ಅಂತ ಹೇಳ್ಬಿಟ್ಟು ಮಗನ ಮೇಲೆ ಅಷ್ಟು ನಂಬಿಕೆ, ಏನೋ ಆಡ್ತಿರ್ಲಿ ಅಂತ. ತಂದೆಗೆ ಗೊತ್ತಿಲ್ಲ ಇಂದ್ರಜಿತ್ತಿನ ಶಕ್ತಿಯ ಬಗ್ಗೆ. ಇವನು ಮನೆಗೆ ಹೋಗಿ ಅಪ್ಪ ಬಂದು ಚಪ್ಪಲಿ ಬಿಟ್ಟು ಬಟ್ಟೆ ಚೇಂಜ್ ಮಾಡಿ ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಇಂದ್ರನ ಒಡೆದಾಕ್ ತಗೊಬಂದ್ ಹಾಕ್ತಾನೆ ಅಂದ್ರೆ ಒಂದು ಎಷ್ಟೊತ್ತಾಗಿರ್ಬೋದು ಲೆಕ್ಕ ಹಾಕೊಳ್ಳಿ. ಇದು ಲೆಕ್ಕ. ಅಷ್ಟು ಗ್ರಹಗಳಿದ್ರೆ ಸೋಲೆ ಇಲ್ಲ ಅಂತ ಹೇಳ್ಬಿಡ್ತೀವಿ. ಅಂಥವನು ಇಡೀ ಕುಲನಾಶಕ್ಕೆ ಕಾರಣ ಆಗ್ಬಿಟ್ಟ, ಯಾರಿಗೂ ಗೊತ್ತಿಲ್ಲ. ಇಂದ್ರಜಿತ್ತಿನ ಜಾತಕದಲ್ಲಿದ್ದಂತ ಅಷ್ಟು ಗ್ರಹಗಳ ದೋಷ ಎಷ್ಟು ಪರಾಕ್ರಮ ಕೊಡುತ್ತೋ ಅಷ್ಟೇ ಸರ್ವನಾಶವನ್ನು ಕೊಡುತ್ತು. ಸೊ ದಿಸ್ ಇಸ್ ವಾಟ್ ಇಟ್ ಇಸ್ ಹ್ಯಾಪನಿಂಗ್. ಈ ಯುರೋಪಿಯನ್ ಕಂಟ್ರೀಸು, ನ್ಯಾಟೋ, ಇನ್ನೊಂದು ಗ್ರೀನ್ಲ್ಯಾಂಡು, ಅಲ್ಲಿ ಏನೇನೋ ನಡೀತಿದೆ ನೋಡಿ ಸೂಕ್ಷ್ಮವಾಗಿ. ಇರಾನ್ನ ಪ್ರಚೋದನೆ ಮಾಡಿ ಬಿಟ್ಬಿಟ್ಟು ನಡು ನೀರಲ್ಲಿ ನಿಲ್ಸಿಟ್ಟಿದ್ದಾನೆ ಅಂತ ಅಲ್ನೋರು. ನಾವಿದ್ದೀವಿ ನಿಮ್ ಜೊತೆ ಬರ್ತೀವಿ ಹಾಗೆ ಹೀಗೆ ಅಂತ ಹೇಳಿ ಜನಗಳಲ್ಲಿ ಇನ್ನಷ್ಟು ದಂಗೆ ಎಬ್ಸುತ್ತರ ಒಂದು ಪ್ರಚೋದನೆ ಮಾಡಿ, ಅವನಿಗೆ ಗೊತ್ತು ಇರಾನ್ ಸುದ್ದಿಗೆ ಹೋದ್ರೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸುತ್ತಮುತ್ತ ಒಂದು ಸೇನೆಗಳಿದೆ, ಸುತ್ತಮುತ್ತ ಊರಲ್ಲಿ ತಗೊಂಡೋಗಿ ಇಡ್ತಾನೆ ಅವನು ಬಾಂಬು. ಇರಾನ್ ಸುಮ್ನೆ ಕುತ್ಕೊಳ್ಳೋದಿಲ್ಲ, ಇಟ್ಕೊಂಡಿದ್ದಾನೆ ಅವನು ಅಣು ಬಾಂಬು. ತಗೊಂಡೋಗಿ ಎಲ್ಲದ್ರ ಮೇಲೆ ಸುರಿದ್ ಬಿಡ್ತಾನೆ. ಇವನ್ ಸೇನೆಗಳಿಗೆ ಏಟು, ಇನ್ನೊಂದು ಎಲ್ಲಿದೆ ದುಡ್ಡು? ಇದೆಲ್ಲ ಸುಮ್ನೆ ನಾಟಕ, ಡೈವರ್ಷನ್ ಪಾಲಿಟಿಕ್ಸ್ ಅಂತ ಹೇಳ್ತವೆ. ಇಂಟರ್ನ್ಯಾಷನಲಿ ಡೈವರ್ಷನ್ಸ್. ಅಮೇರಿಕನ್ಸ್ಗೆ ನನಗೆ ಅನ್ಸೋದು ಏನು ಅಂತ ಹೇಳ್ದ ಅಂದ್ರೆ, ಈ ಹುಚ್ಚ ಎಲೆಕ್ಷನ್ಗೆ ಬರೋಕ್ ಮೊದಲು, ಗೆಲ್ಲೋಕ್ ಮೊದಲು ಎಲೆಕ್ಷನ್ ಬರ್ತಾನೆ ಅಲ್ವರ, ಇವನ್ ಮೇಲೊಂದು ಹತ್ಯಾ ಪ್ರಯತ್ನ ನಡೆಯುತ್ತೆ. ಅವನನ್ನ ಎನ್ಕೌಂಟರ್ ಮಾಡಿ ಸಾಯಿಸ್ಬಿಡ್ತಾರೆ. ಜಸ್ಟ್ ಮಿಸ್ಸು, ಇಲ್ಲೊಂದು ಮಾರ್ಕೋ. ಇದನ್ನು ಪ್ಲಾಂಟ್ ಮಾಡಿಸಿದ್ನ ಡೈವರ್ಷನ್ ಪಾಲಿಟಿಕ್ಸ್ ಅಂತಕ್ಕಂಥದ್ದು ಅನ್ಸುತ್ತೆ. ಆ ಕೇಸ್ ಏನಾಯ್ತು ಅಂತ ಗೊತ್ತಿಲ್ಲ. ಗೆದ್ದು ಬಿಟ್ಟ, ಜನಗಳು ಗಾಬರಿ ಬಿದ್ದ್ಬಿಟ್ರು. ಅವ್ರುಗಳಂಗೆ ನೀವು ನಂಬುವುದಿಲ್ಲ, ಇಡೀ ಪ್ರಪಂಚದಲ್ಲಿ ಅತ್ಯಂತ ಪುಕ್ಕಲ ಜಾತಿಯ ಜನಗಳು ಅಂದ್ರೆ ಅಮೇರಿಕನ್ಸ್. ಬಿಕಾಸ್ ಐ ವರ್ಕ್ ಫಾರ್ ಅಮೇರಿಕನ್ಸ್. ಅಮೇರಿಕನ್ ಕಂಪನೀಸ್, ಅಮೇರಿಕನ್ ಡೇಟಾ, ಅಮೇರಿಕನ್ ಸಿಸ್ಟಮ್ಸ್ ವಿಚ್ ಹ್ಯಾವ್ ವರ್ಕ್ಡ್. ತುಂಬಾ ಎದುರು ಪುಕ್ಕಲರು ನಿಮ್ ಜೀವಮಾನದಲ್ಲಿ ನೀವು ನೋಡಿರೋಲ್ಲ, ನಿಮ್ಮ ಜೀವಮಾನದಲ್ಲಿ ನೋಡಿರೋಲ್ಲ. ಮೊನ್ನೆ ಕೂಡ ನೋಡಿ ಒಂದು ಎನ್ಕೌಂಟರ್ ಹೆಂಗ್ ನಡೆದಿದೆ ಅಂದ್ರೆ, ಒಂದ್ ಲೇಡಿ ಕಿರಿಸ್ತಾಳೆ, ಎಗರ್ತಾಳೆ, ಹಾರನ್ ಹೊಡಿತಾಳೆ, ಪೊಲೀಸ್ ಸೀದಾ ತೆಗೆದು ದನ್ 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 ದನ್. ಅದನ್ನ ಟ್ರಂಪ್ ಕೂಡ ಒಪ್ಕೋತಾನೆ. ಶಿ ವಾಸ್ ಥ್ರೆಟನಿಂಗ್ ಅಂತ ಹೇಳ್ತಾನೆ. ಏನ್ ಥ್ರೆಟನಿಂಗೋ ಮಾಡ್ತಿದ್ಲು ಅವ್ರ. ಹಾಗೆ ಅವಳು ಪೊಲೀಸ್ನ ಕಂಡು ಭಯ ಪಡ್ತಿದ್ರೆ, ಪೊಲೀಸ್ ಅವಳೇನೋ ಮಾಡ್ಬಿಡ್ತ ಗನ್ ತೆಗೆದು 8 ಗುಂಡು ಹೊಡೆದು ಸಾಯಿಸಿರೋದು. ನೆನ್ಪಿಟ್ಕೊಳ್ಳಿ, ನಮ್ಮ ಪೊಲೀಸ್ಗೆ ಏನಿದೆ ಹೇಳಿ, ಎದುರುಗಡೆ ಗನ್ ಇಟ್ಕೊಂಡು ಯಾರಾದ್ರೂ ಕೈದಿ, ಒಂದು ಶತ್ರು ಬಂದ್ರು ಕೂಡ, ದರೋಡೆಕೋರ ಬಂದ್ರು ಕೂಡ ಮೊಣಕಾಲ್ ಕೆಳಗಡೆ ಶೂಟ್ ಮಾಡ್ಬೇಕು ಅಂತ ಹೇಳ್ತಾರೆ. ಅಲ್ಲಿ ನೋಡಿ ಸೀದಾ ತೆಗೆದು ಈ ತರದ್ದು ದಿನ ಆ ತರ ಪೊಲೀಸ್ ಅವರೇ ಎನ್ಕೌಂಟರ್ ಮಾಡೋಂಥದ್ದು ಕೇಸುಗಳು ನಡೀತಿರುತ್ತೆ. ನಾನು ಹೇಳ್ತಿದ್ದೀನಲ್ವಾ, ಈ ತರ ಈ ಗ್ರಹಗಳ ಪರಿಚ್ಛೇದ ಆ ತರ ಧನಸ್ಸು ಸ್ವಲ್ಪ ಹುಷಾರಾಗಿರಿ ಮಕ್ಕಳೇ. ಧನಂ, ಕುಟುಂಬಂ, ವ್ಯಾಪಾರಂ, ಉದ್ಯೋಗಂ ಇವುಗಳ ಕಡೆ ನೋಡ್ಕೊಂಡೇ ಇದು ಮಾಡಿ. ಇನ್ನು ಮಕರ ರಾಶಿ, ನೀವಂತೂ ಇನ್ನೂ ಹುಷಾರಾಗಿರಿ. ಹೌದು, ಎಲ್ಲಾದ್ರೂ ಅಪವಾದಗಳು ಸ್ವಲ್ಪ ಬರ್ಬೋದು, ಜಾಗ್ರತೆ. ರಿಯಲ್ ಎಸ್ಟೇಟ್ ಪ್ರಾಜೆಕ್ಟ್ಗಳಲ್ಲಿದ್ದೀರಿ, ಅಡಿಗೆ ಕಾಂಟ್ರಾಕ್ಟ್ಗಳಲ್ಲಿದ್ದೀರಿ, ಎಲೆಕ್ಟ್ರಿಕಲ್ ಕಾಂಟ್ರಾಕ್ಟ್ ವ್ಯವಹಾರಗಳಲ್ಲಿ ತೊಡಗಿಸ್ಕೊಂಡಿದ್ದೀರಿ, ರಿಯಲ್ ಎಸ್ಟೇಟ್, ಭೂಮಿ, ಅದ್ಭುತ ಅನುಕೂಲ. ಕುಂಭ ರಾಶಿಯವರಂತೂ 12ನೇ ಮನೆಯಲ್ಲಿ ಇದು ಏನ್ ಬೇಕಾದ್ರೂ ಮಾಡ್ಬೋದು. ರಾತ್ರೋರಾತ್ರಿ ಸೂಪರ್ ಸ್ಟಾರ್. 6ನೇ ಮನೆಯವನು 12ನೇ ಮನೆಯಲ್ಲಿ ಇದ್ದ ಅಂದ್ರೆ ತಗೋಬಂದು ಎಲ್ಲೋ ಇದ್ದೋ ನಡ್ಕೊಂಡ್ ಬರೋನ್ಗೆ ಈ ಆನೆ ಬಂದು ಹಾರ ಹಾಕುತ್ತೆ ನೋಡಿ. ಹಾಕಿದ ತಕ್ಷಣ ಆ ಕಾಲದಲ್ಲಿ ರಾಜ ಇಲ್ಲ ಅಂದ್ರೆ ಆನೆ ಕೈಗೆ ಪೂಜೆ ಮಾಡಿದ ಒಂದು ಹಾರ ಕೊಡೋರು. ಅಂಥದ್ದೊಂದು ಬಂದು ಅದು ರಸ್ತೆನಲ್ಲಿ ಜನಗಳು ನಿಂತಿರ್ಬೇಕು, ಹೀಗೆ ಅದು ಯಾರಿಗೂ ಅನ್ನಿಸುತ್ತೆ, ತಗೊಬಂದು ಹಾಕುತ್ತೆ, ಅವನ್ ರಾಜ. ಆ ರೀತಿ ಕುಂಭ ರಾಶಿಗೆ ಆಗುತ್ತೆ ಅಂಥದ್ದೊಂದು ಯೋಗ. ಹಾಗೆ ಆನೆಗೆ ಮದುವೆ ಇರ್ತು ಅಂತ ಇಟ್ಕೊಳ್ಳಿ, ತಲೆ ಮೇಲೆ ಕೂತಿರೋ, ಬೆನ್ನಿನ ಮೇಲೆ ಕೂತ್ಕೊಂಡು ರಾಜನ ಕೆಳಗಡೆ ತಳ್ಳಿಬಿಟ್ಟು ಹಾಕಿ ತುಳಿದು ಸಾಯಿಸ್ಬಿಡುತ್ತೆ ಅನ್ನತಕ್ಕಂಥ ಒಂದು ಭಾವ. ಈ ಭಗದತ್ತನ ಕತೆ ತರ
ಆಗತಕ್ಕಂಥದ್ದು. ಸೊ ಕುಂಭರಾಶಿ ಸ್ವಲ್ಪ ತುಂಬಾ ಎತ್ತರವಾಗಿರೋರು ಜಾಗ್ರತೆ, ತುಂಬಾ ಚಿಕ್ಕವರಾಗಿರೋರ್ಗೂ ಕೂಡ ಜಾಗ್ರತೆ. ವೃತ್ತಿ ಉದ್ಯೋಗ ತೊಂದರೆ ಇಲ್ಲ, ದೊಡ್ಡ ರಿಸ್ಕ್ನ ಯಾವುದೇ ವ್ಯವಹಾರ ಮಾಡ್ಲಿಕ್ಕೆ ಹೋಗ್ಬಿಡಿ. ಶಟ್ ಡೌನ್ ಎವ್ರಿಥಿಂಗ್. ನೀವು ಆಲ್ರೆಡಿ ಶಟ್ ಡೌನ್ ಮಾಡೋಕ್ ಬಂದ್ಬಿಟ್ಟಿದ್ದೀರಿ. 12ನೇ ಮನೇಲಿ ಅಷ್ಟು ಗ್ರಹ ಇತ್ತು ಅಂದ್ರೆ ನಿದ್ರಾಸ್ಥಾನ, ಆರೋಗ್ಯ ಸ್ಥಾನ, ಒಂದು ಸ್ವಲ್ಪ ಚಂಚಲ ಸ್ವಭಾವ, ಎಚ್ಚರಿಕೆ. ಇನ್ನು ವಿಶೇಷವಾಗಿ ಮೀನರಾಶಿ ಲಾಭಸ್ಥಾನದಲ್ಲಿ ಇಂದ್ರಜಿತ್ತರೆ ಮೇಘನಾದರೆ ನೀವೀಗ ಲಾಭಸ್ಥಾನದಲ್ಲಿ ಅಷ್ಟು ಗ್ರಹಗಳಿತ್ತು ಅಂದ್ರೆ ಇಂದ್ರನಿಗೆ ಮೀರಿದಂತ ವಿಜಯಂ. ಸುಲೋಚನಾ ದೇವಿಯ ಒಂದು ಪ್ರಾರ್ಥನೆ ಅಂತ ಹೇಳ್ತೀನಿ. ಇಂದ್ರಜಿತ್ತುವಿನ ಶಕ್ತಿ ಎಲ್ಲಿಂದ ಬರುತ್ತೆ ಅಂತ ವಿಭೀಷಣ ಅದು ಹೇಳ್ತಾನೆ. ರಾವಣಾಸುರನ ಶಕ್ತಿ ಯಾವುದು ಅಂದ್ರೆ ಇಂದ್ರಜಿತ್ತು. ಇಂದ್ರಜಿತ್ತುವಿನ ಶಕ್ತಿ ಯಾವುದು ಅಂದ್ರೆ ಆತನ ಹೆಂಡತಿ ಧರ್ಮಪತ್ನಿ ಸುಲೋಚನಾ ದೇವಿ ಅಂತಕ್ಕಂಥ. ಅಷ್ಟು ವಿಶೇಷ. ಅವನ್ ತಲೆ ಕೆಳಗಡೆ ಬಿತ್ತು ಅಂದ್ರೆ ಅಷ್ಟೇ ಮಕ್ಕಳೇ, ಆ ತಲೆನ ಭದ್ರ ಮಾಡಿ ಇಟ್ಟಿರ್ತಾರೆ. ಆಕೆ ಬಂದು ಕೇಳಿದಾಗ ಆ ತಲೆ ವಾಪಸ್ ಕೊಡೋದು. ರಾಮಚಂದ್ರ ಪ್ರಭು ನೆನಪಿಟ್ಟುಕೊಳ್ಳಿ, ಸುಮ್ಮನೆ ಅಲ್ಲ ಅದು, ಅದನ್ನು ವಿಭೀಷಣನೇ ಹೇಳ್ಕೊಡೋದು. ಸೊ ಮೀನ ರಾಶಿಯವರಿಗೆ ಅಂಥದ್ದೊಂದು ಶಕ್ತಿ ಕರೆಕ್ಟ್ ಆಗಿ ಬಳಸಿಕೊಳ್ಳಿ. ಬ್ಯೂಟಿಫುಲ್ ಸಮಯ. ವೃತ್ತಿ, ಉದ್ಯೋಗ, ವ್ಯವಹಾರ, ಟ್ರಾವೆಲ್ಸು, ಎಂಟರ್ಟೈನ್ಮೆಂಟು, ಶುಕ್ರ, ಫುಡ್ಡು, ಬಟ್ಟೆ, ಹೂವು, ಹಣ್ಣು, ಅಲಂಕಾರ, ಗೆಸ್ಟ್ ರಿಲೇಶನ್ಶಿಪ್ಪು, 5 ಸ್ಟಾರ್ ಹೋಟೆಲು, ಟ್ರಾವೆಲ್ಸು, ಬಂಗಾರ, ಬೆಳ್ಳಿ, ಆಭರಣ, ಮೆಟಲ್ಸು, ಫ್ಯಾಂಟಾಸ್ಟಿಕ್ ಸಮಯ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಾತೃದೇವೋ ಭವ.